ಒಂದು ಗುರು ಶಿಷ್ಯ ಪರಂಪರೆಯಲ್ಲಿ ಅದು ಬಂದಿದೆ. ಗುರು ಶಿಷ್ಯ ಪರಂಪರೆಯಲ್ಲಿ ಇಲ್ಲಾಂದ್ರೆ ಆ ಜ್ಞಾನ ಆ ಮಂತ್ರ ಅವು ಪ್ರಭಾವ ಬೀರೋದಿಲ್ಲ ಅಂತ ಹೇಳಿ ಪದ್ಮಪುರಾಣದಲ್ಲಿ ಏನಾಗಿದೆ, ಸಂಪ್ರದಾಯ ವಿಘ್ನಾಯ ಮಂತ್ರ ಅಸ್ತೆ ನಿಷ್ಫಲಾಮತಿ. ಈ ಸಂಪ್ರದಾಯಗಳ ಬಗ್ಗೆ ಕೂಡ ಪದ್ಮಪುರಾಣದಲ್ಲಿ ಹೇಳಲಾಗಿದೆ. ಭಗವಂತ 4 ಆಚಾರ್ಯರನ್ನ ಸ್ಥಾಪನೆ ಮಾಡಿ 4 ಜನರಿಗೆ ಜ್ಞಾನವನ್ನ ಕೊಟ್ಟಿದ್ದಾನೆ. ಒಂದು ಮಧ್ವ ಸಂಪ್ರದಾಯ ಅಂದ್ರೆ ಈ ಬ್ರಹ್ಮನ ಮುಖಾಂತರ ಬ್ರಹ್ಮ ಸಂಪ್ರದಾಯ ಕೂಡ ಅಂತಾರೆ. ಬ್ರಹ್ಮ ಮಧ್ವ ಸಂಪ್ರದಾಯ. ಬ್ರಹ್ಮದೇವರಿಗೆ ಭಗವಂತ ಅವರು ಹೃದಯದಲ್ಲಿ ಜ್ಞಾನವನ್ನು ಪ್ರಕಾಶ ಮಾಡಿದ್ರೆ ತನ್ನ ಒಂದು ಕೊಳಲನ್ನು ನುಡಿಸಿ ಅವರಿಗೆ ಹೃದಯದಲ್ಲೇ ಜ್ಞಾನವನ್ನು ಕೊಟ್ಟ ಭಗವಂತ. ಆ ರೀತಿ ಬ್ರಹ್ಮ ಸಂಪ್ರದಾಯ. ಆಮೇಲೆ ಲಕ್ಷ್ಮೀ ದೇವಿಗೆ ಜ್ಞಾನವನ್ನು ಕೊಟ್ಟಿದ್ದು, ಅದಕ್ಕೆ ಶ್ರೀ ಸಂಪ್ರದಾಯ ಅಂತ. ನಾವು ಇಲ್ಲಿ ದಕ್ಷಿಣ ಭಾರತದಲ್ಲಿ ತಿರುಪತಿ, ಶ್ರೀರಂಗಂ, ಕಾಂಚಿ ಇಲ್ಲೆಲ್ಲ ನೋಡ್ತೀವಲ್ಲ, ರಾಮಾನುಜಾಚಾರ್ಯರು ಅದರ ಪ್ರಮುಖ ಆಚಾರ್ಯ. ಆಮೇಲೆ ಬ್ರಹ್ಮ ಸಂಪ್ರದಾಯದಲ್ಲಿ ಪ್ರಮುಖ ಆಚಾರ್ಯರು ಮಧ್ವಾಚಾರ್ಯ. ಮತ್ತೆ ಕುಮಾರ ಸಂಪ್ರದಾಯ ಅಂತ. ಕುಮಾರ ಸಂಪ್ರದಾಯ ಚತುಷ್ಕುಮಾರರಿಗೆ ಭಗವಂತ ಜ್ಞಾನವನ್ನು ನೀಡಿದ. ಆಮೇಲೆ ರುದ್ರ ಸಂಪ್ರದಾಯ ಅಂತ ಶಿವನಿಗೆ ಜ್ಞಾನವನ್ನು ನೀಡಿತು ಶಂಕರರು. ಈ ರೀತಿ 4 ಸಂಪ್ರದಾಯಗಳು. ಈ ಸಂಪ್ರದಾಯಗಳು ಏನಿದಾವಲ್ಲ, ಇವು ದೀಕ್ಷಾ ಸಂಪ್ರದಾಯಗಳಲ್ಲ. ಈ ಸಂಪ್ರದಾಯ ಅಂದ ತಕ್ಷಣ ನಾವು ದೀಕ್ಷೆ ಅಂತ ತಿಳ್ಕೊಳ್ತೀವಿ. ನಾವೊಬ್ರು ಗುರುಗಳಿದ್ದಾರೆ, ಅವರಿಂದ ನಾವು ದೀಕ್ಷೆಯನ್ನ ಪಡೆದ್ರೆ ಅದು ಸಂಪ್ರದಾಯ. ಅದು ಸರಿ. ಆದ್ರೆ ಪ್ರಮುಖವಾಗಿರೋದು ಶಿಕ್ಷೆ, ಏನು ಜ್ಞಾನ. ಆ ಒಂದು ಭಾವ ಏನು ಅವರು ಪ್ರಸ್ತುತಪಡಿಸಿದಾರಲ್ಲ, ಆ ಭಾವವನ್ನ ಗ್ರಹಣ ಮಾಡೋದು, ಅವರ ಒಂದು ಮನಸ್ಸಿನಂತೆ, ಅವರ ಒಂದು ಇಚ್ಛೆಯಂತೆ, ಅವರ ಒಂದು ಭಾವದಂತೆ ನಡೆದುಕೊಳ್ಳೋದು. ಈಗ ನಮ್ಮ ಸಂಪ್ರದಾಯ ಇದೆ, ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ ಅಂತ. ಚೈತನ್ಯ ಮಹಾಪ್ರಭುಗಳು ಇದನ್ನ ಮಧ್ವ ಸಂಪ್ರದಾಯದಲ್ಲಿ ಅವರು ದೀಕ್ಷೆಯನ್ನು ತೆಗೆದುಕೊಂಡ್ರು. ಗೌಡಿಯ ಸಂಪ್ರದಾಯ ಯಾಕಂತಂದ್ರೆ ವಿಶೇಷವಾಗಿ ಇದು ಪಂಚ ಗೌಡ ದೇಶಗಳಿದಾವೆ, ಪಂಚ ದ್ರಾವಿಡ ದೇಶಗಳಿದಾವೆ. ದ್ರಾವಿಡ ದೇಶ ಅಂದ್ರೆ ನಮ್ಮ ದಕ್ಷಿಣ ಭಾರತ. ಆಮೇಲೆ ಉತ್ತರ ಭಾರತ, ನಾರ್ತ್ ಈಸ್ಟ್, ಒಡಿಶಾ, ಬಂಗಾಲ್, ಬಿಹಾರ್, ಜಾರ್ಖಂಡ್, ಆ ಪ್ರಾಂತಗಳಿಗೆ ಹೇಳ್ತಾರೆ ಗೌಡ ದೇಶ. ಅಲ್ಲಿ ಇದು ಪ್ರಚಲಿತಕ್ಕೆ ಬಂತು. ಚೈತನ್ಯ ಮಹಾಪ್ರಭು ಅಲ್ಲಿ ಜನ್ಮವನ್ನು ತಾಳಿದ್ರು. ಅಲ್ಲಿ ಆಂದೋಲನ ಪ್ರಾರಂಭವಾಯಿತು. ಇದಕ್ಕೆ ಗೌಡಿಯ ಸಂಪ್ರದಾಯ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಮುಖ್ಯವಾಗಿ ಇದು ಬಂದಿರೋದು ಮಧ್ವ ಸಂಪ್ರದಾಯ. ನಾವು ಹಾಗೆ ನೋಡಿದ್ರೆ ಮಧ್ವಾಚಾರ್ಯರು, ಈಗ ನಾವು ವ್ಯಾಸದೇವರ ಶಿಷ್ಯರು ಅಂತ ಹೇಳಿ, ಮಧ್ವಾಚಾರ್ಯರು ವ್ಯಾಸದೇವರಿಂದ ದೀಕ್ಷೆಯನ್ನು ಯಾವಾಗ ತಗೊಂಡ್ರು? ವ್ಯಾಸದೇವರಿಂದ ದೀಕ್ಷೆ ತಗೊಂಡ್ರು? ಇಲ್ಲ, ದೀಕ್ಷಾ ಸಂಪ್ರದಾಯ ಅಲ್ಲ ಇದು. ಇದೇನು ಶಿಕ್ಷಾ ಸಂಪ್ರದಾಯ. ಈಗ ರಾಮಾನುಜಾಚಾರ್ಯರ ಸಂಪ್ರದಾಯದಲ್ಲೂ ಕೂಡ, ಶ್ರೀ ಸಂಪ್ರದಾಯದಲ್ಲೂ ಕೂಡ ರಾಮಾನುಜಾಚಾರ್ಯ ಏನಿದ್ದಾರೆ ಅವರು ಯಮುನಾಚಾರ್ಯ ಅದಕ್ಕಿಂತ ಮುಂಚೆ ಅವರು ಮುಖ್ಯ ಆಚಾರ್ಯರಾಗಿದ್ದರು. ಅವರಿಂದ ಅವರು ದೀಕ್ಷೆಯನ್ನು ಪಡೆದುಕೊಳ್ಳಲಿಲ್ಲ. ರಾಮಾನುಜಾಚಾರ್ಯರು ಅವ್ರಿಗೆ ಯಮುನಾಚಾರ್ಯರಿಗೆ ಭೇಟಿ ಹೋಗೋದ್ರೊಳಗೆ ಅವರು ಆಕ್ಚುಲಿ ಈ ಇಹಲೋಕವನ್ನು ತಿಳಿಸಿದ್ರು.
ಆಗ ಅವರ 3 ಬೆರಳುಗಳು ಕ್ಲೋಸ್ ಇತ್ತು. ಅಂದರೆ ಅವರು ಅವಾಗ ರಾಮಾನುಜ್ ಹೇಳ್ತಾರೆ, ಅವರು 3 ಇಚ್ಛೆಗಳನ್ನು ನಾನು ಪರಿಪೂರ್ಣ ಮಾಡ್ತೀನಿ ಅಂತೇಳಿ. ಅದ್ರ ಡೀಟೇಲ್ ಇವತ್ತು ನಾವು ಚರ್ಚೆಯನ್ನು ಮಾಡೋದು. ಅವರು 3 ಇಚ್ಛೆಗಳನ್ನ ನಾನು ಪರಿಪೂರ್ಣ ಮಾಡ್ತೀನಿ ಅಂದಾಗ ಒಂದೊಂದು ಹೇಳಿದಾಗ ಏನಾಗುತ್ತೆ, ಒಂದೊಂದು ಬೆರಳು ಅದು ಏನಾಗುತ್ತೆ, ಅದು ಬಿಚ್ಕೊಳ್ಳುತ್ತೆ. 3 ಬೆರಳುಗಳು ಬಿಚ್ಕೊಂಡಿರ್ತಾರೆ, ಅದು ಬಿಚ್ಕೊಳ್ಳುತ್ತೆ. ಅಂದರೆ ಆ ಯಮುನಾಚಾರ್ಯರ ಇಚ್ಛೆ ಅಂತಲ್ಲ, ಅಂದರೆ ಅವರ ಭಾವ ಏನಿತ್ತು, ಯಾವ ರೀತಿ ನಾವು ಪ್ರಚಾರ ಮಾಡಬೇಕು, ಯಾವ ರೀತಿ ಭಗವತ್ ಕೃಪೆಯನ್ನು ನಾವು ಜನರಿಗೆ ಕೊಡಬೇಕು, ಅದನ್ನ ನಾನು ಪರಿಪೂರ್ಣವಾಗಿ ಮಾಡ್ತೀನಿ ಅಂತ ಹೇಳಿ ಅವ್ರು ಯಾವಾಗ ಈ ವಚನವನ್ನು ತಗೊಳ್ತಾರೆ, ಅವಾಗ ಅವರು ಆ ಸಂಪ್ರದಾಯದ ಆಚಾರ. ಆ ರೀತಿ ಈ ಸಂಪ್ರದಾಯದಲ್ಲಿ ಶಿಕ್ಷೆಗೆ ಬಹಳ ಮಹತ್ವ ಇದೆ. ಕೇವಲ ದೀಕ್ಷೆ ತಗೊಳ್ಳೋದಲ್ಲ, ದೀಕ್ಷೆಯನ್ನು ಪಡೆದುಕೊಳ್ಬೇಕು. ದೀಕ್ಷೆ ಪಡೆದುಕೊಳ್ಬಾರ್ದು ಅಂತಲ್ಲ ಇದರರ್ಥ, ದೀಕ್ಷೆನೂ ಕೂಡ ನಾವು ತಗೊಳ್ಬೇಕು. ಯಾಕಂದ್ರೆ ನಮಗೆ ಒಂದು ಏನು ಕಮಿಟ್ಮೆಂಟ್ ಆಗಿರ್ಬೇಕು, ಅದಕ್ಕೋಸ್ಕರ ದೀಕ್ಷೆಯನ್ನು ನಾವು ಪಡೆದುಕೊಳ್ಬೇಕು. ಆದ್ರೆ ಬರೀ ದೀಕ್ಷೆ ತಗೊಂಡ್ರೆ ಆಗೋದಿಲ್ಲ. ದೀಕ್ಷೆ ಅಂತಂದ್ರೆ ಏನು ಈ ಶಬ್ದ? ದೀಕ್ಷೆ ಅಂದ್ರೆ ಪ್ರವೇಶ. ಇದೇನದು ಕೇವಲ ಪ್ರವೇಶ, ಮುಂದೆ ಇರೋದೆಲ್ಲ ಸಂಪೂರ್ಣ ಸೇವಾ ಅಂತೇಳಿ. ದೀಕ್ಷೆ ಅಂದ್ರೆ ಕೆಲವೊಂದ್ಸರಿ ಏನಾಗುತ್ತೆ, ಜನರು ದೀಕ್ಷೆ ತಗೊಂಡ್ಬಿಟ್ರೆ ಆಯ್ತು, ಇನ್ಮೇಲೆ ಏನು ದೀಕ್ಷೆ ತಗೊಂಡಿವಲ್ಲ ನಾವು ಪರಂಪರೆಗೆ, ನಾವು ಪರಂಪರಾನುಗತರ ಆದ್ವೀಗ, ಈಗ ಇನ್ಮೇಲೆ ಏನ್ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಏನ್ ಮಾಡ್ತಾರೆ, ಎಲ್ಲ ಯಾರು ಮಾಡ್ತಾರೆ? ಗುರುಗಳು ಮಾಡ್ತಾರೆ. ಅವ್ರು ದೀಕ್ಷೆ ಕೊಟ್ಟರಲ್ಲ, ತಪ್ಪು ಮಾಡೋದು. ಅದಕ್ಕೋಸ್ಕರ ಕೆಲವೊಂದ್ಸರಿ ಆ ರೀತಿಯೂ ಭಾವನೆ ಆಗುತ್ತೆ, ಅದು ಸರಿಯಲ್ಲ. ದೀಕ್ಷೆ ಅಂದ್ರೆ ಇದು ಪ್ರಾರಂಭ. ಅದಕ್ಕೆ ಗೋಲೋಕ ವೃಂದಾವನದ ಕಲ್ಪವೃಕ್ಷದ ಅವತಾರ ಶ್ರೀ ಮಾಧವೇಂದ್ರ ಪುರಿಗಳು. ಮಧ್ವ ಸಂಪ್ರದಾಯದಲ್ಲಿ ಮಾಧವೇಂದ್ರ ಪುರಿಗಳಿಂದ ಈ ಸತತವಾಗಿ ಹರಿನಾಮ ಸ್ಮರಣೆಯನ್ನು ಮಾಡುವ ಒಂದು ಪದ್ಧತಿ ಬಂತು. ಅವರು ಯಾವ ವಿರಕ್ತ ಸನ್ಯಾಸಿ ಆಗಿದ್ರು. ಅವ್ರು ಹೇಳಾಗಿದೆ ಅಯಾಚಿತ ವೃತ್ತಿಯನ್ನು ಕೈಗೊಂಡು. ಅಯಾಚಿತ ವೃತ್ತಿ ಅಂದ್ರೆ ಅವರು ಯಾರಿಗೂ ಏನು ಕೇಳ್ತಿರ್ಲಿಲ್ಲ. ಅವರು ಯಾರಿಗೂ ಏನು ಕೇಳ್ತಿರ್ಲಿಲ್ಲ. ಸುಮ್ಮನೆ ಒಂದ್ ಕಡೆ ಕುಳಿತು ಸತತವಾಗಿ ನಾಮಸ್ಮರಣೆ ಮಾಡೋದು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಯಾಚಿತ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ನಾಮಸ್ಮರಣೆ ಮಾಡೋದು. ಯಾರಾದ್ರೂ ಬಂದು ಒಂದ್ ಸ್ವಲ್ಪ ಏನಾದ್ರು ಭಿಕ್ಷೆ ಕೊಟ್ರೆ ಅದನ್ನು ಸ್ವೀಕಾರ ಮಾಡೋದು, ಅಂದ್ರೆ ಹಾಗೆ ನಾಮಸ್ಮರಣೆ ಮಾಡ್ತಾ ಇರೋದು. ಈ ರೀತಿ ಈ ಮಾಧವೇಂದ್ರ ಪುರಿಗಳ ಅವರು ಅಯಾಚಿತ ವೃತ್ತಿಯನ್ನು ಮಾಡ್ತಾ, ನಾಮಸ್ಮರಣೆ ಮಾಡ್ತಾ ಅವರು ಎಲ್ಲ ಕಡೆ ಸುತ್ತಾಡ್ತಾ ಇದ್ರು. ಆ ಸಮಯದಲ್ಲಿ ಅವರ ಹತ್ರ ಅನೇಕ ಜನರು ದೀಕ್ಷೆಯನ್ನು ತೆಗೆದುಕೊಳ್ತಾರೆ. ಅದರಲ್ಲಿ ಪ್ರಮುಖವಾಗಿ ಈಶ್ವರಪುರಿ, ಆಮೇಲೆ ಇಲ್ಲಿ ನಾವು ನಿತ್ಯಾನಂದ ಪ್ರಭು, ಸ್ವತಃ ಬಲರಾಮ ಮತ್ತು ಅದ್ವೈತ ಆಚಾರ್ಯ. ಇಲ್ಲಿ ನಮ್ಮ ಪಂಚತತ್ವದಲ್ಲಿ ಈ ಕಡೆ ನನ್ನ ಕಡೆ ಚೈತನ್ಯ ಮಹಾಪ್ರಭು ಬಲಗಡೆ. ಅವರು ಚೈತನ್ಯ ಮಾಧವೇಂದ್ರ ಪುರಿಗಳ ಹತ್ರ ಅವರು ದೀಕ್ಷೆಯನ್ನು ಪಡೆದುಕೊಂಡರು. ಆಗ ಈ ಈಶ್ವರಪುರಿ ಅವ್ರು ಏನ್ ಮಾಡಿದ್ರು, ಅವರು ಗುರುಗಳ ಜೊತೆಗಿದ್ದು ಅವರೆಲ್ಲ ಒಂದು ಪರ್ಸನಲ್ ಸೇವೆ, ಅವರ ಶಾರೀರಿಕ ಸೇವೆಯನ್ನು ತಮ್ಮ ವಯಸ್ಸಾದಾಗ ಮಾಧವೇಂದ್ರ ಪುರಿಗಳು ಹೇಳಾಗಿದೆ, ಅವರು ಹಾಸಿಗೆಯಲ್ಲಿ ಇರ್ಬೇಕಾದ್ರೆ ಅಲ್ಲೇ ಎಲ್ಲ ಮಲಮೂತ್ರ ಎಲ್ಲ ವಿಸರ್ಜನೆ ಮಾಡ್ತಾರೆ. ಅದನ್ನ ಈಶ್ವರಪುರಿಗಳವ್ರು ಏನ್ ಮಾಡ್ತಿದ್ರು, ಎಲ್ಲ ಸ್ವಚ್ಛಗೊಳಿಸಿದ್ರು ತಮ್ಮ ಕೈಯಿಂದ. ಆಕ್ಚುಲಿ ಹೇಳಾಗಿದೆ, ವೈಷ್ಣವರು ಏನಿದಾರಲ್ಲ ಅವರು ಎಂದೂ ದುರ್ಬಲರಲ್ಲ. ಯಾವಾಗಲೂ ಭಗವಂತನಿಂದ ರಕ್ಷಣೆ ಒಳಗಾಗಿರ್ತಾರೆ. ಆದ್ರೆ
ಅವರು ಶಿಷ್ಯನಿಗೆ ಸೇವೆ ಕೊಡೋಕ್ಕೋಸ್ಕರ ಆ ರೀತಿ ಲೀಲೆ ಮಾಡ್ತಾರೆ. ಶಿಲಾ ಪ್ರಭುಪಾದರು ನೋಡ್ತೀವಿ ನಾವು ಕೊನೆ ದಿವಸ ಒಳಗೆ ಅವರು ಸಂಪೂರ್ಣ ಒಂದು 6 ತಿಂಗಳು ಪೂರ್ತಿ ಹಾಸಿಗೆ ಮೇಲೆ ಇತ್ತು. ಅಲ್ಲೇ ಎಲ್ಲ ಸೇವೆಗಳನ್ನ ಅವರು ಶಿಷ್ಯರು ಮಾಡ್ತಾ ಇದ್ರು. ಅಂದ್ರೆ ಶಿಷ್ಯರಿಗೆ ಕೃಪೆ ನೀಡುವ ಸಲುವಾಗಿ, ಮತ್ತೆ ಈ ಭೌತಿಕ ಜಗತ್ತಿನಲ್ಲಿ ಯಾರೇ ಇದ್ರೂ ಈ ಶರೀರ ಜರ್ಜರ ಆಗುತ್ತೆ, ಆ ಒಂದು ತಿಳುವಳಿಕೆಯನ್ನ, ಆ ಒಂದು ಶಿಕ್ಷೆ ನೀಡೋಕ್ಕೋಸ್ಕರ ಅವರು ಆ ರೀತಿ ಒಂದು ಅವರ ಒಂದು ನಡವಳಿಕೆ ಇದೆ. ಅದಕ್ಕೋಸ್ಕರ ಈಶ್ವರಪುರಿ ಅವರು ಅವ್ರದ್ದು ಬಹಳ ಅಚ್ಚುಕಟ್ಟಾಗಿ ಸೇವೆಯನ್ನು ಮಾಡ್ತಾರೆ. ಆ ಸಮಯದಲ್ಲಿ ಅವ್ರೇನಾಗುತ್ತಂದ್ರೆ ಅವರು ತುಂಬಾ ಕೃಷ್ಣನಿಂದ ವಿರಹವನ್ನ ಅನುಭವಿಸ್ತಿರ್ತಾರೆ. ಕೃಷ್ಣನಿಂದ ವಿರಹ ಅನುಭವಿಸ್ತಾ ಇರ್ತಾರೆ. ಅವ್ರು ಹೇಳ್ತಾ ಇರ್ತಾರೆ, ಮಥುರಾಣ ಪಾಯನು ಮಥುರಾಣ ಪಾಯನು ಮಥುರಾಣ ಪಾಯನು ಅಂತ. ಅಂದ್ರೆ ಭಗವತ್ ಪ್ರಾಪ್ತಿ ಆಗ್ಲಿಲ್ಲ ನಮಗೆ, ನನ್ನ ಜೀವನ ಎಲ್ಲ ವ್ಯರ್ಥ ಆಗ್ಬಿಡ್ತು, ನಾನು ಕೃಷ್ಣನನ್ನ ಪಡೆದುಕೊಳ್ಳಿಲ್ಲ, ಈ ಮಾನವ ಜನ್ಮವನ್ನು ಪಡೆದು ಕೃಷ್ಣ ಪ್ರಾಪ್ತಿ ಆಗ್ಲಿಲ್ಲ ನನಗೆ ಅಂತ ಹೇಳಿ ಹೇಳ್ತಾರೆ. ಆಕ್ಚುಲಿ ಹೇಳಾಗಿದೆ, ಅವರು ಈ ಕೃಷ್ಣನಿಂದ ವಿರಹದ ಒಂದು ಬೀಜವನ್ನ ಬಿತ್ತಿದ್ರು. ಅದು ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಅದು ಬೆಳೆದು ದೊಡ್ಡ ಹೆಮ್ಮರವಾಯಿತು. ನಮ್ಮ ವಿಶೇಷವಾಗಿ ಗೌಡಿಯ ಸಂಪ್ರದಾಯದಲ್ಲಿ ಯಾರು ಆಚಾರ್ಯರು ನಮ್ಗೆ ಕೃಷ್ಣ ನನಗೆ ಸಿಕ್ಬಿಟ್ಟ, ನಾನು ಕೃಷ್ಣ ದೊರಕ್ಬಿಟ್ಟ ಅಂತ ಹೇಳಿದ್ರು. ಅವ್ರು ಹೇಳ್ತಾರೆ, ಏನು ಕೃಷ್ಣನ ವಿರಹದಲ್ಲಿರ್ತಾರೆ ಅವರು. ಕೃಷ್ಣ ನನಗೆ ಯಾವಾಗ ಸಿಗ್ತಾನೆ, ಕೃಷ್ಣನ ದರ್ಶನ ಯಾವಾಗ ಆಗುತ್ತೆ ನನಗೆ ಅಂತ ಹೇಳಿ, ಕೃಷ್ಣ ನನಗೆ ಕಾಣಿಸೇ ಇಲ್ಲ, ಆ ರೀತಿ ಒಂದು ವಿರಹ ಭಾವನೆಯಲ್ಲಿರ್ತಾರೆ. ಆ ರೀತಿ ಅವರು ವಿರಹವನ್ನು ಅನುಭವಿಸ್ತಾ ಇದ್ರು. ಮೈ ದೀನ ದಯಾದ್ರನಾಥ ಹೇ ಮಥುರನಾಥ ಕದಾವಲೋಕಿಸಿ ಹೃದಯಂ ತದ್ದಲೋಕ ಕಾತರಂ. ಅವ್ರು ಹೇಳ್ತಾರೆ, ಐ ದೀನ ದಯಾದ್ರಣ, ಏ ದೀನನಾಥ ಹೇ ಕೃಷ್ಣ, ನಾನು ಯಾವಾಗ ನಿನ್ನನ್ನು ನಾನು ಪಡೆದುಕೊಳ್ಬೇಕಂತ ಆತಿರ್ತಾ ಇದ್ದೀನಿ, ಯಾವಾಗ ನನ್ನ ಮೇಲೆ ಕೃಪೆ ಆಗುತ್ತೆ, ಯಾವಾಗ ನಾನು ನಿನ್ನ ದರ್ಶನ ಮಾಡ್ಬೋದು ಅಂತ ಹೇಳಿ ಆ ರೀತಿ ಅವ್ರು ಹೇಳ್ತಾ ಇರ್ತಾರೆ. ಆಗ ಅಂದ್ರೆ ಅವರು ಒಂದು ಅತ್ಯಂತ ಗಂಭೀರವಾದ ಒಂದು ವಿರಹವನ್ನ ವಿಫಲತೆಯನ್ನ ಅನುಭವಿಸ್ತಾ ಇರ್ತಾರೆ ಕೃಷ್ಣ. ಆ ಸಂದರ್ಭದಲ್ಲಿ ಅವ್ರಿಗೆ ಈಶ್ವರಪುರಿ ಅವರು ಭಾಗವತದಿಂದ ಶ್ಲೋಕಗಳನ್ನು ಉಚ್ಚಾರಣೆಯನ್ನು ಮಾಡಿ ಅವ್ರಿಗೆಲ್ಲ ವಿರಹ ವೇದನೆ ಕಡಿಮೆ ಆಗಬೇಕು, ಆ ರೀತಿ ಅವರು ಇದು ಮಾಡ್ತಾರೆ ಗುರುಗಳು. ಆಗ ಅವ್ರದ್ದು ಇನ್ನೊಬ್ರು ಶಿಷ್ಯ ಇರ್ತಾನೆ, ಅವನು ಬರ್ತಾನೆ ಅಲ್ಲಿ. ಅವನ ಹೆಸರು ಇರುತ್ತೆ ರಾಮಚಂದ್ರಪುರಿ ಅಂತ. ರಾಮಚಂದ್ರಪುರಿ ಬರ್ತಾನೆ, ಗುರುಗಳು ಈ ರೀತಿ ಅವರು ವಿರಹ, ಕೃಷ್ಣ ನನಗೆ ಸಿಗ್ಲೇ ಇಲ್ಲ, ಕೃಷ್ಣ 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 ನನ್ನ ಜೀವನ ವ್ಯರ್ಥ ಆಯಿತು, ಕೃಷ್ಣ ನನಗೆ ಸಿಗ್ಲೇ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರಲ್ಲ. ಅದನ್ನ ನೋಡ್ಬಿಟ್ಟು ಅವನು ಹೇಳ್ತಾನೆ, ನೀವೇನು ಕೃಷ್ಣ ಕೃಷ್ಣ ಅಂತ ಹೇಳ್ತಾ ಇದ್ದೀರಿ, ನಾನು ಕೃಷ್ಣ ಕೃಷ್ಣ ಅಂತ ನೀವು ಹೇಳ್ತಾ ಇದ್ದೀರಿ, ಏನು ನೀವು ಬ್ರಹ್ಮನ್ ಅಂದ್ರೆ ಭಗವಂತನ ನಿರಾಕಾರ ಸ್ವರೂಪ ಇದೆಯಲ್ಲ ಅದ್ರ ಮೇಲೆ ಧ್ಯಾನ ಮಾಡ್ರಿ ಅಂತ ಹೇಳ್ಬಿಡ್ತಾರೆ, ಗುರುಗಳಿಗೆ ಹೇಳ್ಬಿಡ್ತಾರೆ. ಅದಕ್ಕೆ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಏ ದರಿದ್ರ, ನೀನು ನನ್ನ ಮುಂದೆ ಇರಬೇಡ, ಇಲ್ಲಿಂದ ಹೊರಟು ಹೋಗು, ನಿನ್ನ ಮುಖ, ನಾನೇನಾದ್ರು ಶರೀರ ಬಿಡ್ಬೇಕಾದ್ರೆ ನಿನ್ನ ಮುಖ ನೋಡಿ ನಾನು ಶರೀರ ಬಿಟ್ಟು ನನಗೆ ನಿಶ್ಚಿತವಾಗಿ ಭಗವತ್ ಪ್ರಾಪ್ತಿ ಆಗೋದಿಲ್ಲ, ನೀನು ಇಲ್ಲಿಂದ ತೊಲಗು ಅಂತೇಳಿ ಅವ್ರು ಬೈತಾರೆ. ಅವ್ರಿಗೆ ಪ್ರಸನ್ನ ಮಾಡೋದಿಲ್ಲ ಅವನ ಗುರುಗಳು ರಾಮಚಂದ್ರಪುರಿ. ಅದಕ್ಕೆ ಅವರು ಈ ರೀತಿ ಈಶ್ವರಪುರಿ ಮತ್ತು ರಾಮಚಂದ್ರಪುರಿ ಅವರಿಬ್ಬರು ವಿಪರೀತ ಒಂದು ಉದಾಹರಣೆಗಳು, ಗುರು ಸೇವೆ ಮತ್ತು ಗುರುವಿನ ಒಂದು ಅವಕೃಪೆಗೆ ಪ್ರಾಪ್ತರಾದವರು. ಹೀಗಾಗುತ್ತೆ. ನನಗೆ ಮಾಧವೇಂದ್ರಪುರಿ ಅವರು ಶರೀರ ತ್ಯಾಗ ಮಾಡಿ ಅವರು ಗೋಲಕ್ಕೆ ಗಮನ ಮಾಡ್ತಾರೆ. ಮತ್ತೆ
ಆಮೇಲೆ ಈಶ್ವರಪುರಿ ಅವರು ಭ್ರಮಣ ಮಾಡ್ತಾ ಅವರು ಹೋಗ್ತಾ ಇರ್ತಾರೆ. ಅವಾಗ ಅವ್ರು ನವದ್ವೀಪಕ್ಕೆ ಬರ್ತಾರೆ. ನವದ್ವೀಪ ಬಂದಾಗ ಅವರು ಒಂದು ಪುಸ್ತಕ ಬರಿತಾ ಇರ್ತಾರೆ. ಶ್ರೀ ಕೃಷ್ಣ ಲೀಲಾಮೃತ ಅಂತ ಕೃಷ್ಣ ಲೀಲೆ ಬಗ್ಗೆ ಒಂದು ಪುಸ್ತಕ ಬರೆದಿರ್ತಾರೆ. ಅದು ನವದ್ವೀಪ ಬಂದಾಗ ಅವರು ಅಲ್ಲಿ ಅದ್ವೈತ ಆಚಾರ್ಯರ ಮನೆಯಲ್ಲಿ ಅದ್ವೈತ ಆಚಾರ್ಯ, ಯಾಕಂದ್ರೆ ಅವ್ರು ಗಾಡ್ ಬ್ರದರ್, ಅವರು ಮಾಧವೇಂದ್ರಪುರಿ ಅವರು ದೀಕ್ಷೆಯನ್ನು ಪಡೆದುಕೊಂಡಿರ್ತಾರೆ. ಅದ್ವೈತ ಆಚಾರ್ಯರ ಮನೆಯಲ್ಲಿ ಇರ್ತಾರೆ. ಅಲ್ಲಿ ಗದಾಧರ ಪಂಡಿತ್ಗೆ ಅವರಿಗೆ ಆ ಪುಸ್ತಕವನ್ನ ಕಲಿಸ್ತಾ ಇರ್ತಾರೆ, ಅದನ್ನ ಹೇಳ್ಕೊಡ್ತಾ ಇರ್ತಾರೆ. ಶ್ರೀಕೃಷ್ಣ ಲೀಲಾಮೃತ ಶ್ರೀವಾಸ್ ಠಾಕೂರ್ ಅವ್ರ ಜೊತೆ ಎಲ್ಲ ಇದು ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಚೈತನ್ಯ ಮಹಾಪ್ರಭು ನಿಮಾಯಿ ಪಂಡಿತನ ರೂಪದಲ್ಲಿ ಲೀಲೆಯನ್ನು ಮಾಡಿರ್ತಾರೆ. ಆಗ ಅವರು ನಿಮಾಯಿ ಪಂಡಿತನ ರೂಪದಲ್ಲಿ ಲೀಲೆಯನ್ನು ಮಾಡ್ತಾ ಇರ್ಬೇಕಾದ್ರೆ ಈ ಅವ್ರಿಗೆ ಗೊತ್ತಾಗುತ್ತೆ, ಈ ನಿಮಾಯಿ ಪಂಡಿತ ಇದ್ದಾನೆ, ಇವನು ದೊಡ್ಡ ಬಹಳ ಮೇಧಾವಿ ಇದ್ದಾನೆ, ಸಂಸ್ಕೃತದ ಪಂಡಿತ ಇದ್ದಾನೆ. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ನಾನು ಈ ಒಂದು ಏನು ಮಾಡಿದ್ದೀನಿ, ಈ ಪುಸ್ತಕವನ್ನು ರಚನೆ ಮಾಡಿದ್ದೀನಿ, ಶ್ರೀಕೃಷ್ಣ ಲೀಲಾಮೃತ ಅಂತ ಹೇಳಿ. ಇದನ್ನ ಸ್ವಲ್ಪ ನೀವು ನೋಡಿ, ಇದರಲ್ಲಿ ಏನಾದರೂ ಗ್ರಾಮೆಟಿಕಲ್ ಮಿಸ್ಟೇಕ್ ಇದ್ರೆ ಇದನ್ನ ಸರಿ ಮಾಡಿ ಅಂತ. ಆಗ ಈ ಚೈತನ್ಯ ಮಹಾಪ್ರಭುಗಳ ನಿಮಾಯಿ ಪಂಡಿತ ರೂಪದಲ್ಲಿ ಹೇಳ್ತಾರೆ, ಇಲ್ಲ ನಾನೇನು ಇದರಲ್ಲಿ ಸರಿ ಮಾಡೋದಿಲ್ಲ, ಯಾಕಂದ್ರೆ ಭಕ್ತರ ವಾಣಿ ಏನಿದೆ ಅದು ಸ್ವಯಂ ಭಗವಂತನಿಂದ ಬರುತ್ತೆ. ಭಗವಂತನ ಬಗ್ಗೆ ಏನು ಭಕ್ತರು ಅವರು ಹೇಳ್ತಾರೆ ಅದೆಲ್ಲ ಏನಿದೆ ಅದು ಭಗವತ್ ಪ್ರೇರಿತ ಆಗಿರುತ್ತೆ. ಇದರಲ್ಲಿ ಯಾವುದೇ ಒಂದು ಏನಂತಾರೆ ನೀವು ಗ್ರಾಮೆಟಿಕಲ್ ವ್ಯಾಕರಣದ ಅಶುದ್ಧತೆಗಳಿದ್ರು ಅದು ಭಗವಂತನಿಗೆ ಇಷ್ಟ. ಅದು ಯಾಕಂದ್ರೆ ಭಗವತ್ ಪ್ರೇರಿತವಾಗಿರೋದ್ರಿಂದ ಅದಕ್ಕೆ ನಾನು ಇದರಲ್ಲಿ ಯಾವುದು ಕರೆಕ್ಷನ್ ಮಾಡೋದಿಲ್ಲ. ಆದರೂ ಈಶ್ವರಪುರಿ ಹೇಳ್ತಾರೆ ನಿಮಾಯಿ ಪಂಡಿತರಿಗೆ, ಇಲ್ಲ ನೀನು ತಗೊಳ್ಬೇಕು, ಇದು ಎಲ್ಲರಿಗೂ ಓದಲಿಕ್ಕೆ ಇಷ್ಟ ಆಗಬೇಕು, ಆ ರೀತಿ ಇರಬೇಕು ನನ್ನ ಇಚ್ಛೆ, ಅದಕ್ಕೋಸ್ಕರ ನೀನು ಏನು ಮಾಡು, ಇದರಲ್ಲಿ ಏನಾದರೂ ತಪ್ಪಿದ್ರೆ ನೀನು ನಿಜವಾಗಲಿ ಅದನ್ನು ತಿದ್ದುಕೊಡ್ಬೇಕು. ಆಗ ಪುಸ್ತಕ ತೊಗೊಂಡು ಹೋಗ್ತಾರೆ ನಿಮಾಯಿ ಪಂಡಿತ್. ತೊಗೊಂಡೋಗಿ ಅದನ್ನೆಲ್ಲ ಕೂಲಂಕಷವಾಗಿ ಅವರು ಓದ್ತಾರೆ. ಆಗ ಒಂದು ಕಡೆಯಲ್ಲಿ ಅವ್ರಿಗೆ ಅನಿಸುತ್ತೆ, ಇಲ್ಲಿ ಇವರು ಈಶ್ವರಪುರಿಯವರು ಆತ್ಮನೇ ಪದ ಅಂತ. ಆತ್ಮನೇ ಪದ ಅಂದ್ರೆ ಇದು ನಾವು ಯಾವ ರೀತಿ ಹೇಳ್ಬೇಕಂದ್ರೆ ವ್ಯಾಕರಣದಲ್ಲಿ ಹಿಂಗ ಸಂಸ್ಕೃತದಲ್ಲಿ ಹೇಳ್ತಾರೆ ಕೂರ್ವತೆ ಮತ್ತು ಕೂರ್ವಂತಿ. ಅಂದ್ರೆ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮಾಡೋದಕ್ಕೆ ಆತ್ಮನಿ ಪದ ಅಂತ ಹೇಳ್ತಾರೆ. ಭಗವಂತನ ಒಂದು ಪ್ರಸನ್ನತೆಗೋಸ್ಕರ ಮಾಡೋದಕ್ಕೆ ಪರಸ್ಮೈ ಪದ ಅಂತ. ಆಗ ಚೈತನ್ಯ ಮಹಾಪ್ರಭುಗಳು ಅದನ್ನು ನೋಡಿ ನಿಮಾಯಿ ಪಂಡಿತರಲ್ಲಿ ಆಗುತ್ತಾರೆ, ಇದನ್ನ ಆತ್ಮನಿ ಪದ ಆಗಿದೆ, ಇಲ್ಲಿ ಇದು ಪರಸ್ಮೈ ಪದ ಆಗ್ಬೇಕಿತ್ತು ಅಂತ ಅನಿಸ್ತು ಒಂದು ಸಂದರ್ಭದಲ್ಲಿ. ಆಗ ಅವರು ಅದನ್ನು ಹೋಗಿ ಈಶ್ವರಪುರಿ ಅವ್ರಿಗೆ ಹೇಳ್ತಾರೆ, ಇದು ಆತ್ಮನಿ ಪದ ಆಗಿದೆ, ಇದು ಪರಸ್ಮೈ ಪದ ಆಗ್ಬೇಕಿತ್ತು ಅಂತ. ಆಗ ಅದನ್ನು ಈಶ್ವರಪುರಿ ಅವರು ಒಂದ್ಸರಿ ನೋಡ್ತಾರೆ. ನೋಡಿ ಅವ್ರು ಹೇಳ್ತಾರೆ, ಇಲ್ಲ ಇದು ಆತ್ಮನಿ ಪದನೇ ಸರಿ ಇದೆ ಇದಕ್ಕೆ ಅಂತ. ಆಗ ನಿಮಾಯಿ ಪಂಡಿತ್ ಒಂದು ನಿಮಿಷ ಮತ್ತೆ ವಿಚಾರ ಮಾಡಿ ಹೌದೌದು ನೀವು ಹೇಳಿದ್ದೆ ಸರಿ ಇದೆ, ಅದಕ್ಕೆ ನಾನು ಮುಂಚೆನೆ ಹೇಳಿದ್ದೆ ಅಂದ್ರೆ ಭಗವದ್ ಭಕ್ತರು ಏನು ಗುಣಗಾನ ಮಾಡ್ತಾರೆ ಭಗವಂತ, ಅದು ಭಗವತ್ ಪ್ರೇರಿತರಾಗಿರುತ್ತೆ, ಅದಕ್ಕೋಸ್ಕರ ಅದರಲ್ಲಿ ಯಾವುದೇ ಒಂದು ತ್ರುಟಿ ಇರೋದಿಲ್ಲ ಅಂತ ಹೇಳಿ. ಈ ರೀತಿ ಅವರು ಈಶ್ವರಪುರಿ ಅವ್ರಿಗೆ ಪ್ರತಿನಿತ್ಯ ಮಧ್ಯಾಹ್ನ ಅವ್ರ ಮನೆಗೆ ಪ್ರಸಾದಕ್ಕೆ ಬರಕ್ಕೆ ಹೇಳ್ತಾರೆ. ಅಲ್ಲಿ ಪ್ರಸಾದ ತಗೊಳ್ತಾರೆ ಬಂದು ಈಶ್ವರಪುರಿ ಅವರು ಮತ್ತೆ ಹಾಗೆ ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ತಮ್ಮ ಪ್ರಯಾಣವನ್ನು ಮುಂದುವರಿಸಿ ಅವ್ರು ಹೋಗ್ತಾರೆ. ಸ್ವಲ್ಪ ದಿವಸ ಆದ್ಮೇಲೆ ಏನಾಗುತ್ತೆ, ಚೈತನ್ಯ ಮಹಾಪ್ರಭುಗಳ ತಂದೆ ಜಗನ್ನಾಥ ಮಿಶ್ರ ಅವರು ಶರೀರ ತ್ಯಾಗ ಮಾಡ್ತಾರೆ. ಆಗ ಅವರ ಪಿಂಡದಾನಕ್ಕೋಸ್ಕರ ಚೈತನ್ಯ ಮಹಾಪ್ರಭು ಅವರು ತಮ್ಮೆಲ್ಲ ಶಿಷ್ಯರ ಜೊತೆಗೆ ಏನು ಮಾಡ್ತಾರೆ, ನಿಮಾಯಿ ಪಂಡಿತ್ ಇನ್ನು ಅಂದರೆ ಸನ್ಯಾಸ ಲೀಲೆ ಮಾಡ್ತಾ ಇದ್ದಾರೆ, ಅವ್ರೇನು ಮಾಡ್ತಾರೆ, ಅವರು ಗಯಾಗೆ ಹೋಗ್ತಾರೆ. ಗಯಾದಲ್ಲಿ ಹೋಗಿ ಅಲ್ಲಿ ನೋಡ್ತಾರೆ ಏನಿದೆ, ಅಲ್ಲಿ ವಿಷ್ಣು ಪಾದ ಮಂದಿರ ಇದೆ.
ಅಲ್ಲಿ ಹೋಗಿ ಎಲ್ಲ ವಿಷ್ಣುಪಾದ ಪೂಜೆಯನ್ನು ಮಾಡ್ತಾರೆ. ಅಲ್ಲೆಲ್ಲ ಅನೇಕ ಬ್ರಾಹ್ಮಣರೆಲ್ಲ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಅದನ್ನು ನೋಡಿಬಿಟ್ಟು ಚೈತನ್ಯ ಮಹಾಪ್ರಭುಗಳು ಆ ವಿಷ್ಣುಪಾದದ ಒಂದು ಯಾವ ರೀತಿ ಬಲಿ ಮಹಾರಾಜರಿಗೋಸ್ಕರ ಅಲ್ಲಿ ಅವು ಪ್ರಕಟ ಆದವು, ಆ ರೀತಿ ಎಲ್ಲ ತುಂಬ ವಿಷ್ಣುಪಾದದ ಒಂದು ಮಹಿಮೆಯನ್ನು ಗುಣಗಾನ ಮಾಡ್ತಾರೆ. ಯಾವ ರೀತಿ ಆ ಪಾದಗಳಿಂದ ಗಂಗಾ ಈ ಜಗತ್ತಿನೊಳಗೆ ಇಳಿದು ಬರ್ತಾಳೆ. ಇಳಿದು ಬಂದು ಅದೇನ್ ಮಾಡ್ತಾರೆ, ಸ್ವರ್ಗ, ಭೂಲೋಕ ಮತ್ತು ಮರ್ತ್ಯಲೋಕ, ಈ ಸಂಪೂರ್ಣ ಎಲ್ಲ ಲೋಕಗಳನ್ನ ಅವಳು ಪವಿತ್ರ ಮಾಡ್ತಾಳೆ. ಈ ರೀತಿ ಎಲ್ಲ ವಿಷ್ಣುಪಾದದ ಒಂದು ಗುಣಗಾನವನ್ನು ಮಾಡ್ತಾರೆ ಚೈತನ್ಯ ಮಹಾಪ್ರಭುಗಳು. ಆಗ ಅದೇ ಸಮಯದಲ್ಲಿ ಇವರು ಗುಣಗಾನ ಮಾಡ್ತಾ ಇರ್ಬೇಕಾದ್ರೆ ಚೈತನ್ಯ ಮಹಾಪ್ರಭುಗಳ ಕಣ್ಣಲ್ಲಿ ಕೂಡ ಗಂಗಾ ಮತ್ತು ಯಮುನಾ ನದಿಯ ಹಾಗೆ ನೀರು ಇಳಿತಾ ಇರುತ್ತೆ, ಹರಿತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಅಲ್ಲಿ ಈಶ್ವರ ಪುರಿಗಳು ಬರ್ತಾರೆ. ಈಶ್ವರ ಪುರಿಗಳು ಬಂದ ತಕ್ಷಣ ಏನ್ ಮಾಡ್ತಾರೆ, ಅವ್ರಿಗೆ ನವದ್ವೀಪದಲ್ಲಿ ಭೇಟಿಯಾಗಿ ನೆನಪಾಗುತ್ತೆ. ಆಗ ಇಬ್ರು ಎದ್ದು ಆಲಿಂಗನ ಮಾಡಿ ಇಬ್ರು ತುಂಬಾ ಖುಷಿಯಿಂದ ಪ್ರೇಮ ಬಾಷ್ಪಗಳಿಂದ ಒಬ್ಬರನ್ನೊಬ್ಬರು ಅವರು ಪೂರ್ತಿ ಒದ್ದೆ ಮಾಡ್ತಾರೆ. ಆಗ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಈಶ್ವರ ಪುರಿಯವರನ್ನು ನೋಡಿ, ಪ್ರಭು ಬಲೆ ಗಯಾ ಯಾತ್ರ ಸಫಲ ಅಮಾನ್ ಯತಕ್ಷಣೆ ಧಕಿಲಾಂ ಚರಣ ತೋಮಾನ್. ಅವ್ರು ಹೇಳ್ತಾರೆ, ನನ್ನ ಗಯಾ ಯಾತ್ರೆ ಏನಾಯ್ತು, ಈಗ ಸಫಲ ಆಯ್ತು. ಯಾವಾಗ ನಿಮ್ಮ ಚರಣ ದರ್ಶನ ಆಯ್ತಲ್ಲ, ಯಾರಿಗೆ ಹೇಳ್ತಾ ಇದಾರೆ ಅವರು, ಈಶ್ವರ ಪುರಿ ಅವರು. ನಿಮ್ಮ ಚರಣ ದರ್ಶನ ಆದ ತಕ್ಷಣ ನನ್ನ ಗಯಾ ಯಾತ್ರೆ ಏನಿದೆ ಅದು ಸಫಲವಾಯಿತು ಅಂತ ಹೇಳಿದ್ರು. ನಿಮ್ಮ ಚರಣವನ್ನ ದರ್ಶನ ಮಾಡಿದ ತಕ್ಷಣ ಏನಾಯ್ತು, ನನ್ನ ಗಯಾ ಯಾತ್ರೆ ಏನಿದೆ ಅದು ಸಫಲ ಆಯ್ತು. ಇಲ್ಲಿ ಬಕ್ಷಿದಾಸ ಠಾಕೂರ್ ಈ ಇದರಲ್ಲಿ ಹೇಳ್ತಾರೆ, ಈ ಒಂದು ಈ ಶ್ಲೋಕದ ಒಂದು ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ನಮ್ಮ ಮನಸ್ಸು ಏನಿದೆ ಅಂದ್ರೆ ನನ್ನ ಮನಸ್ಸು, ಅವರು ತಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ, ಶಾಸ್ತ್ರದಿಂದ ಶ್ಲೋಕವನ್ನು ಉಲ್ಲೇಖ ಮಾಡ್ತಾರೆ. ನಮ್ಮ ಮನಸ್ಸು ಬೇರೆ ಬೇರೆ ಸಪ್ತಪುರಿಗಳಲ್ಲಿ ದರ್ಶನ ಮಾಡಬೇಕು, ಅಲ್ಲಿ ಎಲ್ಲ ತೀರ್ಥಯಾತ್ರೆ ಮಾಡ್ಬೇಕಂತ ಹೇಳಿ ಯಾವಾಗ್ಲೂ ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ದ್ವಾರಕಾ, ಅಲ್ಲಿ ಎಲ್ಲ ಪ್ರಯಾಣ ಮಾಡ್ಬೇಕಂತ ಹೇಳಿ ಇಚ್ಛೆ ಇದೆ. ಆದ್ರೆ ಏನು, ಯಾವಾಗ ನಾವು ಭಗವದ್ ಭಕ್ತರ ದರ್ಶನವನ್ನು ಮಾಡ್ತೀವಿ ಅಲ್ಲೇ ಈ ಎಲ್ಲಾ ತೀರ್ಥಗಳು ಸಮ್ಮಿಲಿತವಾಗ್ತವೆ ಅಂತ ಹೇಳಿ ಹೇಳ್ತಾರೆ. ಅದಕ್ಕೋಸ್ಕರ ಈ ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಸಪ್ತಪುರಿಗಳಲ್ಲಿ ಮತ್ತೆ ಮತ್ತೆ ಸುತ್ತಾಡಿ ಬಂದ್ರು ಕೂಡ ಈ ಎಲ್ಲ ಸಪ್ತಪುರಿಗಳೆಲ್ಲ ಸುತ್ತಾಡಿ ಬಂದಿರುವಂತ ಫಲ ಕೇವಲ ಭಗವದ್ ಭಕ್ತರ ದರ್ಶನದಿಂದ ಆಗುತ್ತೆ. ಭಾಗವತದಲ್ಲಿ ಕೂಡ ತತ್ರಾಪಿ ದುರ್ಲಭಂ ಮನ್ನೆ ವೈಕುಂಠ ಪ್ರಿಯ ದರ್ಶನ. ಈ ಭೌತಿಕ ಜಗತ್ತಿನಲ್ಲಿ ಅತ್ಯಂತ ದುರ್ಲಭವಾಗಿರೋದೇನು, ವೈಕುಂಠ ಪ್ರಿಯ ದರ್ಶನ. ವೈಕುಂಠ ಪ್ರಿಯ ಅಂದ್ರೆ ಭಗವಂತನಿಗೆ ಪ್ರಿಯರಾದವರು, ಅಂದ್ರೆ ಭಗವದ್ ಭಕ್ತರ ದರ್ಶನ ಆಗೋದು ಅದು ಅತ್ಯಂತ ದುರ್ಲಭ ಅಂತ ಹೇಳೋದು. ಈ ರೀತಿ ನಾವು ನೋಡ್ತೀವಿ. ಯಾವ ರೀತಿ ಭಾಗವತದಲ್ಲಿಯೂ ಕೂಡ ಭಗವಂತ ಹೇಳ್ತಾನೆ, ಅಥವಾ ಆದಿ ಪುರಾಣದಲ್ಲಿಯೂ ಕೂಡ ಶ್ಲೋಕ ಇದೆ, ಹಿಂದೆನೂ ಕೂಡ ಇದೆ. ಆದಿ ಪುರಾಣದಲ್ಲಿ ಏನ್ ಹೇಳಿದೆ, ಯೇ ಮೇ ಭಕ್ತ ಜನ ಪಾರ್ಥ ನಮೇ ಭಕ್ತಾಶ್ಚ ಯೇ ಜನ ಮದ್ಭಕ್ತಾನಾಂ ಚ ಯೇ ಭಕ್ತ ತೇಮೇ ಭಕ್ತ ತಮಾಮತಃ. ಯಾರು ನನ್ನ ಭಕ್ತರು ಅಂತ ಹೇಳ್ಕೊಳ್ತಾರೆ ಅವರು ನಿಜವಾಗಿ ನನ್ನ ಭಕ್ತರಲ್ಲ. ಯಾರು ನನ್ನ ಭಕ್ತರು ಅಂತ ಹೇಳ್ಕೊಳ್ತಾರೆ ಅವರು ನಿಜವಾಗಿ ನನ್ನ ಭಕ್ತರು ಅಂತ ಹೇಳಿ ನಾನು
ಅದಕ್ಕೆ ನಾವು ಪ್ರತಿನಿತ್ಯ ಇಲ್ಲಿ ಮಂಗಳಾರತಿಯಲ್ಲೂ ಕೂಡ ಹೇಳ್ತೀವಿ, ಯಸ್ಯ ಪ್ರಸಾದ ಭಗವತ್ ಪ್ರಸಾದೋ ಯಸ್ಯಾ ಪ್ರಸಾದ ನಗತಿ ಕುತೋಪಿ ಧ್ಯಾಯಾಂಸ್ತು ವಾಂಸಸ್ಯ ಯಶಸ್ವಿ ಸಂದ ವಂದೇ ಗುರು ಶ್ರೀ ಚರಣಾರವಿಂದ. ಯಸ್ಯ ಪ್ರಸಾದ ಭಗವತ್ ಪ್ರಸಾದೋ, ಗುರುಗಳ ಕೃಪೆಯಿಂದ ಏನಾಗುತ್ತೆ, ಭಗವಂತನ ಕೃಪೆ ಅದು ಲಭ್ಯ ಆಗುತ್ತೆ. ಗುರುಗಳನ್ನ ನಾವು ಪ್ರಸನ್ನ ಮಾಡಿದ್ರೆ ಭಗವಂತ ಪ್ರಸನ್ನ ಆಗ್ತಾರೆ. ಗುರುಗಳು ಪ್ರಸನ್ನ ಆಗ್ತಾ ಇದ್ರೆ ಭಗವಂತನೂ ಪ್ರಸನ್ನ ಆಗೋದಿಲ್ಲ. ಅದಕ್ಕೆ ಧ್ಯಾಯಾಸ್ತು ವಾಂಸಸ್ಯ ಯಶಸ್ವಿ ಸಂಧ್ಯಾ ವಂದೇ ಗುರು ಶ್ರೀ ಚರಣಾರವಿಂದ. ಅದಕ್ಕೆ 3 ಹೊತ್ತು ನಾವು ಗುರುಗಳ ಚರಣ ಕಮಲಗಳ ಮೇಲೆ ಧ್ಯಾನವನ್ನು ಮಾಡ್ತೇವೆ ಅಂತ ವಿಶ್ವನಾಥ ಚಕ್ರವರ್ತಿ ಠಾಕೂರ್. ಸೊ ಅದಕ್ಕೆ ಶಂಕರಾಚಾರ್ಯರು ಕೂಡ ಹೇಳ್ತಾರೆ. ಶಂಕರಾಚಾರ್ಯರು ಅವರು ಒಂದು ಗೀತೆಯಲ್ಲಿ ಗುರುವಾಷ್ಟಕ ಅಂತೇನೆ ಇದೆ, ಅವರು ಗುರುಗಳ ಮೇಲೆ ಅವ್ರು ಹೇಳ್ತಾರೆ, ಶರೀರಂ ಸ್ವರೂಪಂ ಯಥಾ ವಾ ಕಲತ್ರಂ ಯಶಶ್ಚಾರುಚಿತ್ರಂ ಧನಂ ಮೇರುತುಲ್ಯಂ ಮನಸ್ಸೇನ ಲಗ್ನಂ ಗುರೋರಂಗ್ರಿ ಪದ್ಮೇ ತತಕ್ಕಿಂ 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 ತತಕ್ಕಿಂ. ಅವ್ರು ಹೇಳ್ತಾರೆ, ನಮ್ಗೆಲ್ಲಾ ಪ್ರಕಾರದ ಐಶ್ವರ್ಯಗಳು, ರೂಪ, ಸೌಂದರ್ಯ, ಜ್ಞಾನ, ಧನ ಎಲ್ಲ ಲಭ್ಯವಾಗಿದೆ. ಆದರೆ ನಮ್ಮ ಮನಸ್ಸು ಆ ಗುರುವಿನ ಪಾದ ಪದ್ಮಗಳಲ್ಲಿ ಅದು ಧ್ಯಾನಾಸಕ್ತರಾಗದೇ ಇದ್ರೆ ಅದೆಲ್ಲ ಏನು ಉಪಯೋಗ, ಅದೆಲ್ಲ ಏನು ಉಪಯೋಗ, ಅದೆಲ್ಲ ಏನು ಉಪಯೋಗ ಅಂತ. ಅದಕ್ಕೋಸ್ಕರ ಗುರುಗಳನ್ನ ಪ್ರಸನ್ನ ಮಾಡೋದು ಅದು ಅತ್ಯಂತ ಮಹತ್ವಪೂರ್ಣ ಅಂತ ಹೇಳಿ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳ್ತಾರೆ. ಒಂದು ಅವರು ಪದ್ಮಪುರಾಣದಿಂದ ಇನ್ನೊಂದು ಶ್ಲೋಕವನ್ನು ಉಲ್ಲೇಖ ಮಾಡಿ ಹೇಳ್ತಾರೆ, ಕೃಷ್ಣ ಭಕ್ತಿ ಸ್ಥಾನೆ ಮುಕ್ತಿ ದಾಸಿ ಶೈಖಾನೆ ಸಲೀಲ ತಥಾಯ ಮಂದಾಕಿ ಗಿರಿ ತಥಾ ಗೋವರ್ಧನ ಭೂಮಿ ತಥಾ ವೃಂದಾವನ ಆವಿರ್ಭೂತ ಆಪಾಣಿ ಹ್ಲಾದೀನಿ. ಬರೀತಾರೆ, ಭಗವದ್ ಭಕ್ತರು ಯಾವ ಸ್ಥಾನದಲ್ಲಿ ಇರ್ತಾರೆ, ಮುಕ್ತಿ ದಾಸಿ ಸೇಯಿಕಾಣೆ. ಮುಕ್ತಿ ದೇವಿ ಏನಿರ್ತಾರೆ ಅಂದ್ರೆ ಅಲ್ಲಿ ದಾಸಿಯಾಗಿ, ಅವರ ಸೇವಕರಾಗಿ ಏನಿರ್ತಾರೆ ಅಲ್ಲೇ ಸ್ಥಿತರಾಗಿರ್ತಾರೆ. ಸಲೀಲೆ ತಥಾಯ ಮಂದಾಕಿನಿ, ಅಲ್ಲಿಯ ನೀರೇನಿದೆ ಅದೇ ಗಂಗೆ. ಅಲ್ಲಿರುವಂತ ಗಿರಿ ತಥಾ ಗೋವರ್ಧನ, ಅಲ್ಲಿರುವಂತ ಬೆಟ್ಟನೇ ಗೋವರ್ಧನ. ಭೂಮಿ ತಥಾ ವೃಂದಾವನ, ಎಲ್ಲಿ ಭಗವಂತ ಭಕ್ತರಿದ್ದಾರೆ ಅದೇ ವೃಂದಾವನ. ಆವಿರ್ಭೂತ ಆಪಾಣಿ ಲಾದಿನಿ, ಅಲ್ಲಿ ಭಗವಂತನ ಅಂತರಂಗ ಶಕ್ತಿ ಶ್ರೀಮತಿ ರಾಧಾರಾಣಿ ಅಲ್ಲಿ ಆವಿರ್ಭೂತರಾಗ್ತಾಳೆ ಅಂತ. ವಿನೋದ ಕಹಿಸೆ ಭಾಯಿ ಭ್ರಮಿಯ ಕಿ ಫಲ ಪಾಯಿ ವೈಷ್ಣವ ಸೇವನ ಮೋರ ವ್ರತ. ಹೇಳ್ತಾರೆ, ಈ ಎಲ್ಲ ತೀರ್ಥಸ್ಥಾನದಲ್ಲಿ ಭ್ರಮಣ ಮಾಡಿ ಏನು ಫಲ ನಿಮಗೆ ಸಿಗುತ್ತೆ? ಒಂದೇ ಒಂದು ವ್ರತ ನಮ್ದಿರ್ಬೇಕು, ಅದೇನು ವೈಷ್ಣವ ಸೇವನ ಮೋರ ವ್ರತ. ವೈಷ್ಣವ ಸೇವೆ ಮಾಡೋದು ನಮ್ಮ ವ್ರತ ಆಗಿರ್ಬೇಕು. ಈ ರೀತಿ ಈ ಚೈತನ್ಯ ಮಹಾಪ್ರಭುಗಳು ಸ್ವತಃ ಈಶ್ವರಪುರಿಯವರನ್ನ ನೋಡಿದ ತಕ್ಷಣ ಅವರ ಗುಣಗಾನವನ್ನು ಮಾಡ್ತಾರೆ. ಆಮೇಲೆ ಅವರು ತಮ್ಮ ಸ್ಥಾನಕ್ಕೆ ಹೋಗ್ತಾರೆ, ಎಲ್ಲ ಭೇಟಿ ಆಗುತ್ತೆ, ಅವರೆಲ್ಲ ಮೆಲುಕು ಹಾಕ್ತಾರೆ. ಹಿಂದೆ ಯಾವ ರೀತಿ ಅವರು ನವದ್ವೀಪದಲ್ಲಿ ಭೇಟಿಯಾಗಿದ್ರು, ಯಾವ ರೀತಿ ಅವ್ರ ತಾಯಿ ಮಾಡಿದ ಅಡುಗೆಯನ್ನು ಅವರು ಅಲ್ಲಿ ಅವ್ರ ಮನೆಯಲ್ಲಿ ಊಟ ಮಾಡಿದ್ರು, ಎಲ್ಲ ನೆನಪು ಮಾಡ್ಕೊಳ್ತಾರೆ. ಅವರು ಚೈತನ್ಯ ಮಹಾಪ್ರಭು ಅವ್ರ ಶಿಷ್ಯರೊಂದಿಗೆ ಅವ್ರ ವಾಸಸ್ಥಾನಕ್ಕೆ ಹೋಗ್ತಾರೆ. ಈಶ್ವರಪುರಿ ಅವ್ರು ಹೋಗ್ತಾರೆ. ಕೊನೆಗೆ ಈಶ್ವರಪುರಿ ಅವರಿಗೆ ಚೈತನ್ಯ ಮಹಾಪ್ರಭುಗಳನ್ನ ಇನ್ನೊಂದು ಸಾರಿ ಭೇಟಿ ಆಗಬೇಕು ನಿಮಾಯ ಪಂಡಿತ. ಆ ಸಂದರ್ಭದಲ್ಲಿ ಚೈತನ್ಯ ಮಹಾಪ್ರಭುಗಳ ಇರುವಂಥ ವಾಸಸ್ಥಾನದ ಕಡೆಗೆ ಈಶ್ವರಪುರಿ ಅವರು ಹೋಗ್ತಾರೆ. ಈಶ್ವರಪುರಿ ಅವರು ಹೋದಾಗ ಅಲ್ಲಿ ಏನಾಗುತ್ತೆ, ಆಗ್ಲೇ ಚೈತನ್ಯ ಮಹಾಪ್ರಭುಗಳು ಅಡುಗೆಯನ್ನು ಮಾಡಿಬಿಟ್ಟು ಅದನ್ನ ನೈವೇದ್ಯ ಮಾಡಿರ್ತಾರೆ. ಭಗವಂತ ನೈವೇದ್ಯಕ್ಕೆ ಇಟ್ಟಿರ್ತಾರೆ.
ಆ ಸಮಯದಲ್ಲಿ ಹೋಗ್ತಾರೆ. ಇನ್ನೇನು ನೈವೇದ್ಯ ತೆಗಿಬೇಕು ಅನ್ನೋ ಸಮಯದಲ್ಲಿ ಹೋಗ್ತಿರ್ತಾರೆ. ಆಗ ಚೈತನ್ಯ ಮಹಾಪ್ರಭುಗಳ ಒಳ್ಳೆ ಸಮಯಕ್ಕೆ ನೀವು ಬಂದಿದ್ದೀರಿ ಅಂತ. ಆಗ ಅವರು ಹೇಳ್ತಾರೆ, ಹೌದೌದು, ನಾನು ಸರಿಯಾದ ಸಮಯಕ್ಕೆ ಬಂದಿದ್ದೀನಿ. ಪ್ರತಿ ಶನಿವಾರ ಆಗುತ್ತಾ ಇಲ್ಲಿ ಬಾಳ ಭಕ್ತರು ಬರ್ತಾರೆ ಸರಿಯಾದ ಸಮಯಕ್ಕೆ. ಪ್ರವಚನ ಮುಗಿದ ತಕ್ಷಣ ಊರೇ ಬರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸರಿಯಾದ ಸಮಯ ಇದೆ, ಯಾಕಂದ್ರೆ ಅವ್ರ ಪ್ರಸಾದ ಸಿಗೋದಿರುತ್ತೆ. ಪ್ರಸಾದ ಸಮಯಕ್ಕೇನೋ ಸರಿಯಾಗಿ ಬಂದ್ರೆ ಅದು ಸರಿಯಾದ ಸಮಯ ಬರೋದಿಲ್ಲ ಅಂತೇಳಿ ಈಶ್ವರಪುರಿಯವರು ಹೇಳಿದ್ದಾರೆ, ನಮ್ಮ ಆಚಾರ್ಯ ಈಶ್ವರಪುರಿಯವರು ಹಾಗೆ ಹೇಳ್ತಾರೆ. ಆಯ್ತಾಯ್ತು, ಬನ್ನಿ 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 ನೀವು ಪ್ರಸಾದ ತಗೊಳ್ಳಿ ಅಂತೇಳಿ ಅವ್ರು ಮಾಡಿದ್ದನ್ನೆಲ್ಲ ಅವ್ರಿಗೆ ಬಡಿಸ್ಲಿಕ್ಕೆ ಹೋಗ್ತಾರೆ. ಒಬ್ಬರಿಗೋಸ್ಕರನೇ ಮಾಡಿರ್ತಾರೆ ಚೈತನ್ಯ ಮಹಾಪ್ರಭು. ಅವ್ರಿಗೆಲ್ಲ ಬಡಿಸ್ಲಿಕ್ಕೆ ಇಲ್ಲ 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 ನಾವೇನು ಮಾಡೋಣ, ಇಬ್ರು ಇದರಲ್ಲಿ ಏನು ನಾವು ಹಂಚ್ಕೊಂಡು ತಗೊಳ್ಳೋಣ ಅಂತ ಹೇಳ್ತಾರೆ. ಇಲ್ಲ 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 ನಾನು ಸ್ವಲ್ಪನೇ ಮಾಡಿದ್ದೀನಿ, ನೀವು ತಗೊಳ್ಳಿ, ಮತ್ತೆ ಏನು ಸ್ವಲ್ಪ ಸಮಯದಲ್ಲಿ ನಾನು ಸಿದ್ಧ ಮಾಡ್ತೇನೆ ಅಂತ ಹೇಳ್ತಾರೆ ನಿಮೈ ಪಂಡಿತ್. ಹಾಗೇನಾಗುತ್ತೆ, ಈಶ್ವರಪುರಿಯವ್ರಿಗೆ ಅವರೆಲ್ಲ ಚೆನ್ನಾಗಿ ಬಡಿಸ್ತಾರೆ ಅಂತ. ಆ ಸಮಯದಲ್ಲಿ ಹೇಳಾಗಿದೆ, ಈಗ ಚೈತನ್ಯ ಮಹಾಪ್ರಭುಗಳು ಅವ್ರು ತಮ್ಮ ಸ್ವಾಮಿಯನ್ನ ಅವರು ಸೇವೆ ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಏನಾಯ್ತು, ಲಕ್ಷ್ಮೀ ದೇವಿ ಬಂದು ಅವರು ತಮ್ಮ ಸ್ವಾಮಿಯ ಸೇವೆ ಮಾಡಲಿಕ್ಕೆ ಅವ್ರೇನು ಮಾಡ್ತಾರೆ, ಅಲ್ಲಿ ಮತ್ತೆ ಅಡುಗೆ ಮಾಡ್ತಾರೆ ಅವ್ರಿಗೋಸ್ಕರ, ಚೈತನ್ಯ ಮಹಾಪ್ರಭುಗೋಸ್ಕರ, ತನ್ನ ಸ್ವಾಮಿಗೋಸ್ಕರ ಅವರು ಲಕ್ಷ್ಮೀ ದೇವಿ ಬಂದು ಅಲ್ಲಿ ಅಡುಗೆಯನ್ನು ಮಾಡ್ತಾರೆ. ಈ ರೀತಿ ಅವರು ಬಹಳ ಒಂದು ಗೌರವವನ್ನು ಕೊಡ್ತಾರೆ. ಅಲ್ಲಿ ಗಯಾದಲ್ಲಿ ಅವ್ರು ಏನು ಮಾಡ್ತಾರೆ, ದೀಕ್ಷೆಯನ್ನ ತಗೊಳ್ತಾರೆ ಗುರುಗಳ ಹತ್ರ. ಚೈತನ್ಯ ಮಹಾಪ್ರಭುಗಳು ಈಶ್ವರಪುರಿಯಿಂದ ದೀಕ್ಷೆ ತಗೊಳ್ತಾರೆ. ಅಲ್ಲಿವರೆಗೂ ಕೂಡ ಅವ್ರ ಜೀವನದ ಉದ್ದೇಶ ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಎಲ್ಲ ಜನರಿಗೆ ಪ್ರಚಾರ ಮಾಡ್ಲಿಕ್ಕೆ ಎಲ್ರಿಗೂ ಕೊಡ್ಲಿಕ್ಕೆ ಬಂದಿದ್ರು ಕಲಿಯುಗದ ವಿಧರ್ಮ. ಆದರೆ ಗುರುಗಳಿಂದ ದೀಕ್ಷೆ ತಗೊಳ್ಳೋವರೆಗೆ ಅವರು ಎಲ್ಲೂ ಪ್ರಚಾರ ಮಾಡೋದು. ಆದರೆ ಗುರುಗಳಿಂದ ದೀಕ್ಷೆ ತಗೊಂಡ ತಕ್ಷಣ ಅವ್ರು ಏನು ಮಾಡ್ತಾರೆ, ಅವರು ವೃಂದಾವನ ಕಡೆಗೆ ಹೋಗ್ಬಿಡ್ತಾರೆ. ಆಗ ಒಂದು ಆಕಾಶವಾಣಿ, ವೃಂದಾವನಕ್ಕೆ ನೀನು ಇನ್ನೂ ಹೋಗುವ ಸಮಯ ಬಂದಿಲ್ಲ, ಈಗ ನೀನು ನವದ್ವೀಪದ ಕಡೆಗೆ ಹೋಗಬೇಕು, ಆ ನವದ್ವೀಪದಲ್ಲಿ ಪರಿಣಾಮವನ್ನು ಎಲ್ಲರೂ ಕೊಡಬೇಕು ಅಂತ. ಆಗ ಅವ್ರು ಮರಳಿ ನವದ್ವೀಪದ ಕಡೆಗೆ ಬರ್ತಾರೆ. ಕೊನೆಗೆ ಚೈತನ್ಯ ಮಹಾಪ್ರಭುಗಳು ಸನ್ಯಾಸವನ್ನು ತೆಗೆದುಕೊಳ್ತಾರೆ. ಸನ್ಯಾಸ ತೆಗೆದುಕೊಂಡು ಅವರು ಜಗನ್ನಾಥಪುರಿಯಲ್ಲಿ ಹೋಗಿ ಅಲ್ಲಿ ಸಮಯವನ್ನು ಕೇಳಿದರು. ಮೊದಲು 6 ವರ್ಷ ಅವರು ದಕ್ಷಿಣ ಭಾರತ, ವೃಂದಾವನ ಎಲ್ಲ ಕಡೆಗೆ ಒಂದ್ಸಾರಿ ವೃಂದಾವನಕ್ಕೆ ಹೋಗ್ಲಿಕ್ಕೆ ಕೇವಲ ಬಂಗಾಲ್ ಮತ್ತು ಜಾರ್ಖಂಡ್ ಬಾರ್ಡರ್ ಆಗಿದೆ, ಕನೈ ನಡ್ಸಾಲ ಆಗಿದೆ, ಅಲ್ಲಿವರೆಗೆ ಅಷ್ಟೇ ಹೋಗಿ ಮರಳಿ ಬರ್ತಾರೆ. 2ನೇ ಸಾರಿ ವಾರಣಾಸಿ ಮತ್ತು ಪ್ರಯಾಗ್ರಾಜ್ ಮುಖಾಂತರ ವೃಂದಾವನಕ್ಕೆ ಹೋಗಿ ಮರಳಿ ಬರ್ತಾರೆ. ಈ ರೀತಿ 6 ವರ್ಷ ಅವರು ಪ್ರಯಾಣ ಮಾಡ್ತಾರೆ ಸನ್ಯಾಸ ತೆಗೆದುಕೊಂಡ ಮೇಲೆ. ಟೋಟಲ್ ಅವರು 48 ವರ್ಷ ಈ ಭೂಮಿ ಮೇಲೆ ಇತ್ತು. ಅದರೊಳಗೆ 24 ವರ್ಷ ನಿಮಾಯ ಪಂಡಿತನ ರೂಪದಲ್ಲಿ ಅವರು ಬಾಲ್ಯ ಮತ್ತು ಯೌವನವನ್ನು ಕರೀತಾರೆ. 24ನೇ ವಯಸ್ಸಿಗೆ ಅವರು ಸನ್ಯಾಸ ಹೋಗ್ತಾರೆ. ಸನ್ಯಾಸ ಹೋದ್ಮೇಲೆ ಪೂರಿಯಲ್ಲಿ ಹೋಗ್ತಾರೆ. ಅಲ್ಲಿ ಮೊದಲು 1 ವರ್ಷ ಕಳೀತಾರೆ. ಆಮೇಲೆ 6 ವರ್ಷ ಏನಿದೆಲ್ಲ ಅವರು ಈ ರೀತಿ ಭ್ರಮಣದಲ್ಲಿ ಎಲ್ಲ ಆಗುತ್ತೆ. ಕೊನೆಗೆ 12 ವರ್ಷ ಏನಿದಾವೆ, 12 ವರ್ಷ ಅವ್ರು ಸಂಪೂರ್ಣ ಏಕಾಂತದಲ್ಲಿ ಇರ್ತಾರೆ. ಆ ಸಮಯದಲ್ಲಿ ಏನಾಗುತ್ತಂದ್ರೆ, ಈ ರಾಮಚಂದ್ರಪುರಿ ಇದ್ದಾರೆ, ಯಾರ ಶಿಷ್ಯ ಅವರು, ಮಾಧವೇಂದ್ರ ಪುರಿಗಳ ಶಿಷ್ಯ, ಈಶ್ವರಪುರಿಗಳ ಗುರು ಬಂಧು. ಅಂದ್ರೆ ಚೈತನ್ಯ ಮಹಾಪ್ರಭುಗೆ ಏನಾಗ್ಬೇಕು, ಅವರು ಗುರು ಸಮಾನ ಆಗ್ಬೇಕು. ಯಾಕಂದ್ರೆ ಅವರು ಗುರುಗಳ ಗುರು ಬಂಧು. ಚೈತನ್ಯ ಮಹಾ ಗುರು ಸಮಾನ ಆಗ್ಬೇಕು. ಅವನು ಏನ್ ಮಾಡ್ತಾನೆ, ಅವನು ಜಗನ್ನಾಥಪುರಿ ಬರ್ತಾನೆ. ಬಂದು ಅಲ್ಲಿ ಏನ್ ಮಾಡ್ತಾನೆ, ಅವರು ಎಲ್ಲರಿಗೂ ತಮ್ಮ ಮನೆ ಕರೆದು ಎಲ್ಲರಿಗೂ ಊಟಕ್ಕೆ ಕರೆಯೋದು. ಚೈತನ್ಯ ಮಹಾಪ್ರಭು ಭಕ್ತರು, ಜಗದಾನಂದ ಪಂಡಿತ್ ಅಂತ ಹೇಳಿ ಒಬ್ರು ಭಕ್ತರು ಇರ್ತಾರೆ, ಅವ್ರಿಗೆ ಕರೀತಾರೆ. ಕರೆದು ಏನ್ ಮಾಡೋದು, ಒತ್ತಿ ಬಡಿಸೋದು. ಬಡಿಸಿ ಏನ್ ಮಾಡೋದು ಅದು. ಆಮೇಲೆ ಹೇಳಿದೆ, ನನ್ಗೆ ಗೊತ್ತಿದೆ ನೀವೆಲ್ಲ ಚೈತನ್ಯ ಮಹಾಪ್ರಭುಗಳು ಭಕ್ತರಿರಲ್ಲ, ನೀವು ಭಾಳ ತಿಂತೀರಿ ಅಂತ ಅನ್ನೋದು. ಒತ್ತಿ ಬಡಿಸೋದು. ಮತ್ತೆ ಮೇಲೆ ಏನ್ ಹೇಳೋದು,
ಗೊತ್ತು ನನಗೆಲ್ಲ ಚೈತನ್ಯ ಮಹಾಪ್ರಭುಗಳ ಭಕ್ತರು ಏನಿದಾರಲ್ಲ ನೀವು ಬಹಳ ತಿಂತೀರಿ, ಜಾಸ್ತಿ ತಿಂತೀರಿ ನೀವು ಹೇಳೋದು. ಈ ರೀತಿ ಭಕ್ತರ ನಿಂದನೆ ಮಾಡ್ತಾರೆ. ಭಕ್ತರಲ್ಲಿ ಅವನು ದೋಷ ಕಂಡು ಹಿಡಿಯೋದು, ಭಕ್ತರ ಏನ್ ಮಾಡೋದು, ನಿಂದನೆ ಮಾಡೋದು, ಈ ರೀತಿ ಮಾಡ್ತಾ ಇರ್ತಾರೆ ರಾಮಚಂದ್ರ. ಆ ರೀತಿ ಮಾಡ್ತಾ ಇರ್ತಾರೆ. ಎಲ್ಲ ಭಕ್ತರಿಗೆ ಬೇಜಾರಾಗಿರುತ್ತೆ. ಹಾಗೇನಾಗುತ್ತಂದ್ರೆ ಒಂದ್ ದಿವಸ ಅವನು ಚೈತನ್ಯ ಮಹಾಪ್ರಭುಗಳಿರುವಲ್ಲಿ ಗಂಭೀರ ಅಂತ ಅವ್ರದ್ದು ರೂಮ್ ಇದೆ. ಚೈತನ್ಯ ಮಹಾಪ್ರಭು ಅಲ್ಲಿ ಇರುವಲ್ಲಿ ಅಲ್ಲಿಗೆ ಬರ್ತಾನೆ. ಯಾರು? ರಾಮಚಂದ್ರಪುರಿ ಬರ್ತಾನೆ. ಬಂದು ಏನ್ ಮಾಡ್ತಾನೆ, ಅಲ್ಲಿ ಏನಿರ್ತವೆ ಆ ಗಂಭೀರದಲ್ಲಿ ಸ್ವಲ್ಪ ಇರುವೆ ಇರ್ತವೆ. ಇರುವೆ ಇದ್ದದ್ದನ್ನ ನೋಡ್ಬಿಟ್ಟು ಅವನು ಹೇಳ್ತಾನೆ, ನೋಡು ಏನು ಚೈತನ್ಯ ಮಹಾಪ್ರಭುಗಳು ಏನ್ ಮಾಡ್ತಾರೆ, ಇವರು ಬಹಳ ಸಿಹಿ ತಿಂತಾ ಇದ್ದಾರೆ, ಇವರು ಬಹಳ ಸ್ವೀಟ್ ತಿಂತಾ ಇದ್ದಾರೆ. ಇವರೆಲ್ಲ ರೂಮಲ್ಲಿ ಇಟ್ಕೊಂಡಿದ್ದಾರೆ, ಸ್ವೀಟ್ ಇಟ್ಕೊಂಡಾರೆ. ಅದಕ್ಕೆ ಏನಾಗಿದ್ದಾವೆ, ಇರುವೆಗಳು ಬಂದಿದ್ದಾವೆ. ಒಬ್ಬ ಸನ್ಯಾಸಿಯಾಗಿ ಏನು ಸ್ವಲ್ಪನೇ ತಿನ್ಬೇಕು, ಆದ್ರೆ ಇವ್ರೇನು ಸ್ವೀಟು ಅದು ಇದು ಬಹಳ ತಿಂತಾ ಇದ್ದಾರೆ. ಅದಕ್ಕೋಸ್ಕರ ಏನಾಗಿದೆ, ಇವ್ರ ರೂಮಲ್ಲಿ ಇರುವೆ ಇದ್ದಾವೆ. ಜೋರಾಗಿ ಹೇಳ್ತಾನೆ. ಹಂಗೆ ಕೆಳಗೆ ಹೋಗ್ಬಿಟ್ಟು ಚೈತನ್ಯ ಮಹಾಪ್ರಭು ಬಹಳ ಮನಸ್ಸಿಗೆ ನೋವಾಗುತ್ತೆ. ಅವ್ರಿಗಿಂತ ಅವ್ರ ಭಕ್ತರಿಗೆ ಬಹಳ ಮನಸ್ಸಿಗೆ ನೋವಾಗುತ್ತೆ. ಚೈತನ್ಯ ಮಹಾಪ್ರಭುಗಳು ಏನು ಹೇಳೋದಿಲ್ಲ, ಆದ್ರೆ ಅವ್ರ ಭಕ್ತರು ಏನ್ ಮಾಡ್ತಾರೆ, ಅವ್ರ ಭಕ್ತರು ಬಹಳ ನೋವಾಗುತ್ತೆ. ಇವನಲ್ಲಿ ಅವನು ಬಂದಿದ್ದ, ನಾಳೆ ಅವನಿಗೆ ದೂರ ಕಳಿಸ್ತಿರಲಿ ಅಂತೇಳಿ ನಾನು ಅಂತ ಇದ್ದೀನಿ. ಹಂಗ ಅವ್ರು ಅನ್ನೋದಿಲ್ಲ, ಯಾಕಂದ್ರೆ ಅವರು ರಾಮಚಂದ್ರಪುರಿ ಸನ್ಯಾಸಿ ಆಗಿರ್ತಾರೆ. ಇವನೆಲ್ಲಿಂದ ಬಂದಿದ್ದಾನೆ ಅಂತ ಹೇಳೋದು. ಆಗ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಚೈತನ್ಯ ಮಹಾಪ್ರಭುಗಳು ಅವರು ನನಗಿನ್ಮೇಲೆ ಏನ್ ಮಾಡಿ, ನನಗೆ ಸ್ವಲ್ಪ ಲಾಪ್ರಾ ವ್ಯಂಜನ್ ಅಂದ್ರೆ ಮಿಕ್ಸ್ಡ್ ವೆಜಿಟೇಬಲ್, ಜಗನ್ನಾಥ್ ಮಹಾಪ್ರಸಾದ, ಸ್ವಲ್ಪ ನಂದೀಗ ಊಟ ಕಡಿಮೆ ಮಾಡ್ತೀನಿ. ಒಂದ್ ಸ್ವಲ್ಪ ಏನು ಬಾಯ್ಲ್ಡ್ ವೆಜಿಟೇಬಲ್, ಆಮೇಲೆ ಸ್ವಲ್ಪ ರೈಸ್, ಎಷ್ಟು ಒಂದು ಇಡೀ ಅನ್ನ, ಒಂದು ಇಡೀ ಪಲ್ಯ ಅಷ್ಟೇ ಕೊಡಿ, ನಾನು ಅಷ್ಟೇ ಊಟ ಮಾಡ್ತೀನಿ. ಎಲ್ಲ ಭಕ್ತರು ಎಲ್ಲ ತುಂಬಾ ವಿನಂತಿ ಮಾಡ್ಕೊಳ್ತಾರೆ. ಆದರೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಇಲ್ಲ ಅದಕ್ಕಿಂತ ಜಾಸ್ತಿ ತಿನ್ನಲ್ಲ, ಸನ್ಯಾಸಿಯಾಗಿ ಜಾಸ್ತಿ ತಿನ್ನಬಾರ್ದು. ಅದಕ್ಕೆ ಜನ ಎಲ್ಲ ಏನು ಮಾಡ್ತಾರೆ, ಮಾತಾಡ್ಕೊಳ್ತಾರೆ, ನಾನು ಜಾಸ್ತಿ ತಿನ್ನಬಾರ್ದು ಅಂತ ಹೇಳಿ ಅವರು ಅಷ್ಟೇ ತಿನ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದರಿಂದ ಭಕ್ತರಿಗೆಲ್ಲ ಬಹಳ ಹೃದಯಕ್ಕೆ ನೋವಾಗುತ್ತೆ. ಅದಕ್ಕೆ ಅವರೆಲ್ಲರೂ ಏನ್ ಮಾಡ್ತಾರೆ, ಶಪಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾರಿಗೆ? ರಾಮಚಂದ್ರಪುರಿಗೆ ಶಪಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಈ ಒಂದು ಉದಾಹರಣೆಯಿಂದ ಭಗವಂತ ನಮಗೆ ಏನ್ ತೋರಿಸ್ಕೊಡ್ತಾ ಇದ್ದಾರೆ ಅಂದ್ರೆ, ಯಾರು ಗುರುಗಳಲ್ಲಿ, ವೈಷ್ಣವರಲ್ಲಿ, ಭಗವಂತನ ಭಕ್ತರಲ್ಲಿ ಯಾರು ದೋಷವನ್ನು ಕಂಡು ಹಿಡಿತಾರಲ್ಲ, ಅವರು ಏನಾಗುತ್ತೆ, ಅವರು ಭಗವಂತನಲ್ಲೂ ಕೂಡ ಅವರು ಏನ್ ಮಾಡ್ತಾರೆ, ದೋಷವನ್ನು ಕಂಡು ಹಿಡಿತಾರೆ. ಯಾರು ಭಗವದ್ ಭಕ್ತರಲ್ಲಿ ಯಾರು ದೋಷ ಕಂಡು ಹಿಡಿತಾರೆ, ಯಾರು ಅವ್ರ ಬಗ್ಗೆ ನಿಂದನೆ ಏನ್ ಮಾಡ್ತಾರೆ, ಅವ್ರು ಏನ್ ಮಾಡ್ತಾರೆ, ಅವರು ಭಗವಂತನಲ್ಲಿಯೂ ಅವರು ದೋಷವನ್ನು ಕಂಡು ಹಿಡಿತಾರೆ. ಅದು ಅವ್ರದ್ದು ಅಪರಾಧ. ಅದಕ್ಕೋಸ್ಕರ ನಾವು ತುಂಬಾ ಏನಿರ್ಬೇಕು, ಜಾಗರೂಕರಾಗಿರ್ಬೇಕು. ಭಗವಂತನ ಭಕ್ತರಲ್ಲಿ, ಗುರುಗಳಲ್ಲಿ ನಾವು ದೋಷ ಬುದ್ಧಿಯನ್ನ ಮಾಡಬಾರ್ದು. ನಾವು ತೇಜೀಯಸಾಂ ನ ದೋಷಯ ಅಂತ ಶಾಸ್ತ್ರದಲ್ಲಿ ಹೇಳಾಗಿದೆ. ತೇಜೀಯಸಾಂ ನ ದೋಷಯ, ಶಕ್ತಿಶಾಲಿ ವ್ಯಕ್ತಿಗಳಲ್ಲಿ ನಾವು ದೋಷವನ್ನು ನೋಡಬಾರ್ದು. ಯಾಕಂದ್ರೆ ಅವ್ರಿಗೆ ಅದನ್ನ ಅರ್ಪಿಸುವಂತ ಶಕ್ತಿನೂ ಭಗವಂತ ಅವ್ರು ಕೊಟ್ಟಿಲ್ಲ. ನಿಮ್ಗೆ ಶಂಕರಾಚಾರ್ಯ ಒಂದು ಇದು ಗೊತ್ತಿರ್ಬೋದು. ಶಂಕರಾಚಾರ್ಯ ಇದರೆಲ್ಲ ಒಂದ್ಸಾರಿ ಅವರು ಮರಳುಗಾಡಿನಲ್ಲಿ ಹೋಗ್ತಾ ಇರ್ತಾರೆ, ಮರುಭೂಮಿಯಲ್ಲಿ ಅವ್ರು ಹೋಗ್ತಾ ಇರ್ತಾರಂತೆ. ಹೋಗ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಅವ್ರಿಗೆ ತುಂಬಾ ಬಾಯಾರಿಕೆ ಆಗುತ್ತೆ. ಅದಕ್ಕೆ ಅವರು ಏನ್ ಮಾಡ್ತಾರೆ, ನೋಡ್ತಾರೆ ಆ ಕಡೆ ಈ ಕಡೆಗೆ ಎಲ್ಲ, ಏನು ಅಲ್ಲಿ ಕಾಣಿಸೋದಿಲ್ಲ. ಮುಂದೆ ಹಾಗೆ ನೋಡ್ತಾ ಹೋಗ್ತಾರೆ. ಅಲ್ಲಿ ಹೋದಾಗ ಏನಾಗುತ್ತೆ,
ಅಲ್ಲಿ ಒಬ್ಬ ಈಶಿಲ್ ಮರದಿಂದ ಅದನ್ನ, ಈಶಿಲ್ ಮರದಿಂದ ಏನ್ ಬರುತ್ತೆ ಹೆಣ್ಣಾಗ ಅದು ಅದೇನೋ ಬರ್ತಾ ಇರುತ್ತಲ್ಲ ಬಿಸಿಲಲ್ಲಿ, ಮಧ್ಯಾಹ್ನ ಬಿಸಿಲಲ್ಲಿ ಅದು ಹೆಂಡಾನೆ ಆಗೋದು. ಅದನ್ನ ತೆಗಿತಾ ಇರ್ತಾನೆ. ಅದಕ್ಕೆ ಅದನ್ನ ಏನ್ ಮಾಡ್ತಾರೆ ಅವರು, ಅದನ್ನ ಇಸ್ಕೊಳ್ತಾರೆ, ಅದನ್ನ ಇಸ್ಕೊಂಡು ಕುಡಿತಾರೆ. ಕುಡಿದು ಏನ್ ಮಾಡ್ತಾರೆ, ಸ್ವಲ್ಪ ಕುಡಿತಾರೆ, ಅವ್ರ ಬಾಯಲ್ಲಿ ಎಷ್ಟಿರುತ್ತೆ ಅಷ್ಟು ಕುಡಿತಾರೆ. ಕುಡಿದ್ಬಿಟ್ಟು ಪಕ್ಕದಲ್ಲಿ ಹಾಗೆ ಶಿಷ್ಯ ಬರ್ತಿರ್ತಾರಲ್ಲ ಅವ್ರ ಕೈಯಲ್ಲಿ ಕೊಡ್ತಾರೆ. ಶಿಷ್ಯನ ಏನ್ ಮಾಡ್ತಾರೆ, ಪ್ರಸಾದ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಅವರು ಸ್ವಲ್ಪ ಎಲ್ಲ ಪಾಸ್ ಮಾಡ್ತಾರೆ. ಗುರು ಪ್ರಸಾದ ಇದು ಅಂತೇಳಿ ಅವರು ಎಲ್ಲ ಪಾಸ್ ಮಾಡ್ತಾರೆ. ಹಾಗೆ ಎಲ್ಲರೂ ತಗೊಳ್ತಾರೆ ಸ್ವಲ್ಪ. ಹಂಗೆ ಶಂಕರಾಚಾರ್ಯರು ಅವ್ರು ಮುಂದೆ ಹೋಗ್ತಾರೆ. ನೋಡ್ತಾರೆ, ಹಿಂದ್ ನೋಡಿದ್ರೆ ಶಿಷ್ಯರೆಲ್ಲ ಓಲಾಡ್ಕೊಂಡು ತೇಲಾಡ್ಕೊಂಡು ದೂರ ಉಳಿದ್ ಬಿಟ್ಟಿದ್ದಾರೆ. ಗುರುಗಳ ಹಿಂದೆ ಯಾರು ಇಲ್ಲವೇ ಇಲ್ಲ, ಹಿಂದೆ ಇದ್ದಾರೆ, ಬಹಳ ಹಿಂದಿದ್ದಾರೆ. ಅದನ್ನ ನೋಡ್ಬಿಟ್ಟು ಅವ್ರಿಗೆ ತುಂಬಾ ಇವ್ರಿಗೆ ಪಾಠ ಕಲಿಸ್ಬೇಕಂತ ತಮಗೆ ಮುಂದೆ ಹೋಗ್ತಾರೆ. ಮುಂದೆ ಹೋದ್ಮೇಲೆ ಅಲ್ಲಿ ಒಂದು ಊರು ಬರುತ್ತೆ. ಊರು ಬಂದಾಗ ಅಲ್ಲಿ ಒಬ್ಬ ಕಂಬಾರ ಇರ್ತಾನೆ. ಕಂಬಾರ ಅವನು ಕುಲುಮೆ ಹಾಕಿರ್ತಾನೆ. ಕುಲುಮೆ ಹಾಕಿ ಏನ್ ಮಾಡಿರ್ತಾನೆ, ಕಬ್ಬಣ ಕಾಯಿಸಿರ್ತಾನೆ ಅವನು. ಅವನಿಗೇನೋ ಕೃಷಿ ಉಪಕರಣ ಕೊಡ್ಲಿ ಅಥವಾ ಅದೇನೋ ಹೇಳ್ತಾರಲ್ಲ ಅದೆಲ್ಲ ಮಾಡೋದಿರುತ್ತೆ. ಅದಕ್ಕೆ ಅವನು ಅದನ್ನ ಕುದಿಸಿರ್ತಾನೆ. ಏನು ಕಬ್ಬಿನವನು ಕುದಿಸಿರ್ತಾನೆ. ಅದಕ್ಕೆ ಹೇಳ್ತಾನೆ ಸ್ವಲ್ಪ ಕೊಡಪ್ಪ ಅಂತ. ಅದಕ್ಕೆ ಅವನು ಇಕ್ಕಳ ಹಿಡ್ಕೊಂಡು ಬಂದು ಕೊಡ್ತಾನೆ. ಅದನ್ನ ಹಾಗೆ ಕೈಯಲ್ಲಿ ಹಿಡ್ಕೊಂಡು ಅದನ್ನ ಸ್ವಲ್ಪ ಕುಡಿತಾರೆ. ಅದನ್ನ ಕುಡಿದು ಶಿಷ್ಯರಿಗೆ ಕೊಡ್ತಾರೆ. ಆಗ ಅವರು ಶಿಷ್ಯರ ಕೈಯಲ್ಲಿ ಹಿಡ್ಕೊಳ್ಳೋದಿಲ್ಲ. ಅವರು ಎಲ್ಲ ಶಿಷ್ಯರು ನಡಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದೇನ್ ಮಾಡ್ತಾರೆ, ಎಲ್ಲರೂ ನಡಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ರೀತಿ ಅಂದ್ರೆ ಈಗ ಶಿವನಿಗೆ ಏನ್ ಮಾಡ್ತಾರೆ, ಅವನಿಗೆ ಆ ಅಫೀಮು ಭಾಂಗ್ ಅಂತಾರಲ್ಲ ಅದನ್ನ ಹಾಕಿದ್ರೆ ಅವನು ಪ್ರಸನ್ನ ಆಗ್ತಾನೆ. ಅದ್ರ ಮೇಲೆ ಹಾಲಿನ ಮೇಲೆ ಹಾಕಿ ನೀವು ವಾರಣಾಸಿಗೆ ಹೋದ್ರೆ ಬಹಳ ಸಿಗುತ್ತೆ. ಅದು ಮೇಲೆ ಹಾಕಿ ಒಂದ್ ಸ್ವಲ್ಪ ಕೊಡ್ತಾರೆ. ಅದು ಅವ್ರಿಗೆ ನಡೆಯುತ್ತದು. ಅದನ್ನ ಬಿಟ್ಬಿಟ್ಟು ಎಲ್ಲ ಏನ್ ಮಾಡ್ತಾರೆ, ಹಿಂದಿನವರೆಲ್ಲ ಶಿವಭಕ್ತ ಅಂದ್ಕೊಂಡು ಅವರು ಕುಡಿತಾರೆ. ಅದು ಆಕ್ಚುಲಿ ಭಕ್ತರಿಗೆ ಅಲೋ ಇಲ್ಲ. ಅದು ಅದು ಅವರು ಮಾಡಿದಾರಂತೆ ನಾವು ಮಾಡಕ್ ಬರಲ್ಲ. ಕೃಷ್ಣ ರಾಸಲೀಲೆ ಮಾಡಿದಂತೆ ನಾವು ಮಾಡಕ್ ಬರುತ್ತಾ? ಕೃಷ್ಣ 16,108 ಪತ್ನಿಯರಿಗೆ ಯಾಕಾದ, ನಾನೊಂದು 8 ಯಾಕೆ ಆಗ್ಬಾರ್ದು ಅಂತಾರೆ. ಇಲ್ಲ 108 ಅಂದ್ರೆ ಅಟ್ಲೀಸ್ಟ್ 16,000 ಬಿಡಿ, ಒಂದೇ ನೀಗ್ಸಕ್ ಆಗೋದಿಲ್ಲ. ಒಬ್ಳೆ ಜುಟ್ಟು ಹಿಡಿದು ಹೇಳಿದ್ರೆ ಇವ್ರಿಗೆ ನಿಲ್ಲಕ್ ಆಗೋದಿಲ್ಲ. ಕೃಷ್ಣನ ಬಗ್ಗೆ ಮಾತ್ರ. ಕೃಷ್ಣ 16,108 ರೂಪದಲ್ಲಿ ಪ್ರತಿಯೊಬ್ಬ ರಾಣಿಯರಿಗೆ ಒಂದೊಂದು ಮಹಲ್ನಲ್ಲಿ ಅವನು ಆಶ್ರಯವನ್ನು ಕೊಟ್ಟು ಪ್ರತಿಯೊಬ್ಬರ ಜೊತೆಗಿನೂ ಅವನು ಪ್ರತಿಯೊಬ್ಬರಿಗೂ 10 ಜನ ಮಕ್ಕಳನ್ನು ಕೊಟ್ಟ. ಅವನು ಯಾರು, ಕೃಷ್ಣ. ಅದು ಕೃಷ್ಣನಿಗೆ ಅಷ್ಟೇ ಸಾಧ್ಯ. ಅದು ಪ್ರತಿಯೊಬ್ಬರಿಗೂ ಒಂದು ಅರಮನೆ, ಪ್ರತಿಯೊಬ್ಬರಿಗೂ 10 ಜನ ಮಕ್ಕಳು, 10 ಜನ ಗಂಡು ಮಕ್ಕಳು, ಒಬ್ಬಳು ಹೆಣ್ಮಗಳು, 11. ಅದನ್ನ ಕೃಷ್ಣ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ. ಅದು ಎಂತ ಮಹಾನ್ ಸಿದ್ಧ ಯೋಗಿ ಇದ್ರೂ ಕೂಡ ಈ ಜಗತ್ತಿನಲ್ಲಿ ಸಂಪೂರ್ಣ ಸಿದ್ಧಿಯ ಪಡೆದಂತ ಯೋಗಿ ಇದಾನಲ್ಲ, ಅವನು ಅಟ್ ದ ಮ್ಯಾಕ್ಸ್ 9 ರೂಪಗಳನ್ನ ತಾಳ್ಬೋದು. ಎಷ್ಟು? ಸಿದ್ಧಿ ಯೋಗಿ ಒಬ್ಬ ಸಿದ್ಧಿ ಇದೆ ಅಲ್ಲಿ. ಆ ಬಹುರೂಪಿ ಸಿದ್ಧಿಯನ್ನು ಪಡೆದಿರುವಂತ ಯೋಗಿ ಕೂಡ 9 ರೂಪ ತಾಳ್ಬೋದು. ಆ 9 ರೂಪ ತಾಳಿ ಅವನೇನ್ ಮಾಡ್ಬೋದು, ಮ್ಯಾಕ್ಸಿಮಮ್ 9 ಬಗೆಯ ಕಾರ್ಯ ಮಾಡೋಕ್ಕೂ ಆಗೋದಿಲ್ಲ ಅವನಿಗೆ. ಎಲ್ಲಾ ರೂಪಗಳು ಒಂದೇ ತರ ಮಾಡ್ತಾವಂತ, ಒಂದೇ ಕಾರ್ಯ ಮಾಡ್ಬೋದು. 9 ಕಾರ್ಯ ಬೇರೆ ಬೇರೆ ಮಾಡೋಕ್ಕಾಗಲ್ಲ. ಆದ್ರೆ ಕೃಷ್ಣ ಏನಿದ್ದಾನೆ, ಅವನು ಯೋಗೇಶ್ವರ ಇದ್ದಾನೆ. ಅವನು ಕೇವಲ ಯೋಗಿ ಅಲ್ಲ, ಅವನೇನು ಯೋಗೇಶ್ವರ. ಎಲ್ಲ ಯೋಗ ಸಿದ್ಧಿಗಳು ಅವನಿಂದ ಬರ್ತವೆ. ಯಾವ ರೀತಿ ಯೋಗೇಶ್ವರ ಅಂದ್ರೆ 16,108 ರೂಪಗಳನ್ನು ತಾಳಬಲ್ಲ. ಆಮೇಲೆ ಕೃಷ್ಣ ಅವನೇನು ಇವರು 16,108 ಪತ್ನಿಯರನ್ನು ಅರಸಿ ಹೋಗ್ಲಿಲ್ಲ, ಅವರಾಗಿ ಅವನು ಅರಸಿ ಬಂದರು. ರುಕ್ಮಿಣಿಯಿಂದ ಹಿಡಿದ್ಬಿಟ್ಟು 16,000 ರಾಜಕನ್ಯರನ್ನ ಭೌಮಾಸುರ ಅಪಹರಣ ಮಾಡಿಟ್ಟಾಗ ಅವರನ್ನ ಅವನೇನ್ ಮಾಡ್ತಾನೆ,
ಹೋಮಾಸುರನ ವಧೆಯನ್ನು ಮಾಡಿ ಅವರನ್ನು ಮುಕ್ತ ಮಾಡ್ತಾನೆ, ಹೋಮಾಸುರನ ಒಂದು ಸೆರೆಯಿಂದ. ಆ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತಾನೆ, ಆಯ್ತು ನಿಮ್ಮ ಮನೆಗೆ ಹೋಗ್ರಿ ಅಂತ ಹೇಳ್ತಾರೆ. ನಮ್ಮನ್ನು ಯಾರು ಸ್ವೀಕಾರ ಮಾಡ್ತಾರೆ ಮನೆಗೆ ಹೋದ್ರೆ? ನಮ್ಮ ತಂದೆ ತಾಯಿಯರು ಕೂಡ ಸ್ವೀಕಾರ ಮಾಡೋದಿಲ್ಲ, ಅವರೆಲ್ಲ ರಾಜಕನ್ಯರು. ಬಂದು ಆ ಸಮಯದಲ್ಲಿ ಒಂದು ದಿವಸ ಒಬ್ಬ ಮಹಿಳೆ ಮನೆಯಿಂದ ಹೊರಗಡೆ ಇದ್ರೆ ಅವ್ರಿಗೆ ತಂದೆ ತಾಯಿಗಳು ಕೂಡ ಸ್ವೀಕಾರ ಮಾಡ್ತಾ ಇರಲಿಲ್ಲ. ಅದಕ್ಕೆ ಹೇಳ್ತಾರೆ, ನಮ್ಮನ್ನು ಯಾರು ಸ್ವೀಕಾರ ಮಾಡ್ತಾರೆ? ಆ ಸಮಯದಲ್ಲಿ ಕೃಷ್ಣನಿಗೆ ಅವ್ರು ಹೇಳ್ತಾರೆ, ನಾವು ನಿಮಗೆ ಶರಣಾಗತರಾಗಿದ್ದೀವಿ, ನೀವೇ ನಮಗೆ ಆಶ್ರಯ ಕೊಡಬೇಕು. ಆಗ ಕೃಷ್ಣ 16,000 ಆ ರಾಜಕನ್ಯರನ್ನ ರಾಜೋಚಿತವಾಗಿ ಮದುವೆಯಾಗಿ ಅವರಿಗೆ ಆಶ್ರಯವನ್ನು ನೀಡುತ್ತಾರೆ. ಅದು ಕೃಷ್ಣನ ಒಂದು ಮಹಾನ್ ಗುಣ. ಅದು ಆ ಕ್ಷತ್ರಿಯರಿಗೆ ಯಾವಾಗ ಯಾರಾದ್ರೂ ಶರಣಾಗತರಾದ್ರೆ ಅವ್ರಿಗೆ ಆಶ್ರಯ ಕೊಡ್ಬೇಕು ಅನ್ನೋದು ನಿಯಮ. ಆಮೇಲೆ ಸ್ತ್ರೀಯರಿದ್ರು ಕೂಡ ಯಾರಾದ್ರೂ ಅವ್ರನ್ನ ಅರಸಿ ಬಂದ್ರೆ ಅವ್ರಿಗೆ ಆಶ್ರಯ ಕೊಡಬೇಕು ಅನ್ನೋದೊಂದು ನಿಯಮ. ಅದಕ್ಕೆ ಕೃಷ್ಣ ಅವನು ಪರಮ ಕ್ಷತ್ರಿಯ, ಅವನು ಎಲ್ಲಕ್ಕೂ ಪರಮ ಆರಾಧ್ಯ ದೈವ, ಪರಮ ಪುರುಷ. ಅವನು ಅವ್ರಿಗೆಲ್ಲ ಆಶ್ರಯವನ್ನು ನೀಡ್ತಾನೆ. ಸೊ ಅದಕ್ಕೋಸ್ಕರ ತೇಜೀಯಸಾಂ ನ ದೋಷಯ, ಶಕ್ತಿಶಾಲಿ ವ್ಯಕ್ತಿಗಳಲ್ಲಿ ನಾವು ದೋಷವನ್ನ ನೋಡಬಾರ್ದು. ಅದನ್ನ ನಾವು ಈ ಈಶ್ವರಪುರಿ ಮತ್ತು ರಾಮಚಂದ್ರಪುರಿ ಅವರ ಜೀವನದಿಂದ ಅರ್ಥ ಮಾಡ್ಕೊಂಡು, ಈಶ್ವರಪುರಿ ಮತ್ತು ರಾಮಚಂದ್ರಪುರಿ ಗುರುಗಳನ್ನ ಪ್ರಸನ್ನ ಮಾಡಿದ್ರೆ ಏನಾಗುತ್ತೆ? ಸ್ವಯಂ ಭಗವಂತ ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಬಂದು ಅವರು ಏನ್ ಮಾಡಿದ್ರು, ಅವರಿಂದ ದೀಕ್ಷೆಯನ್ನು ತಗೊಂಡ್ರು. ಯಾರು? ಈಶ್ವರಪುರದಿಂದ ದೀಕ್ಷೆ ತಗೊಂಡ್ರು. ಈಶ್ವರಪುರದಿಂದ ಅವರು ದೀಕ್ಷೆ ತಗೊಂಡ್ರು. ಯಾಕಂದ್ರೆ ಅವರು ಗುರುಗಳಿಗೆ ಆ ರೀತಿ ಸೇವೆಯನ್ನು ಮಾಡಿ ಪ್ರಸನ್ನ ಮಾಡಿದ್ರು. ಆದ್ರೆ ರಾಮಚಂದ್ರಪುರಿ ಅವರು ಗುರುಗಳಲ್ಲಿ ದೋಷವನ್ನು ಕಂಡುಹಿಡಿದ್ರು, ವೈಷ್ಣವರಲ್ಲಿ ದೋಷ ಕಂಡುಹಿಡಿದ್ರು. ಅವ್ರ ಮುಂದೆ ಏನಾಯ್ತು, ಹೋಗಿ ಭಗವಂತನಲ್ಲಿ ಅವ್ರು ಏನ್ ಮಾಡಿದ್ರು, ದೋಷವನ್ನು ಕಂಡುಹಿಡಿದ್ರು. ಏನ್ ಮಾಡ್ತೀವಿ ನಾವು? ಕೆಲವೊಂದ್ಸರಿ ನಾವು ತಪ್ಪು ಮಾಡ್ತೀವಿ. ನಾವು ತಪ್ಪು ಮಾಡಿ ಅಂತ ಹೇಳಿದ್ವಿ, ನಾವು ಭಗವಂತ ಹಿಂಗ್ಯಾಕ್ ಮಾಡ್ತಾನ ಅಂತ. ನಮ್ಮ ಕರ್ಮ, ನಮ್ಮ ದೋಷ, ನಾವೇನ್ ಮಾಡ್ತೀವಿ? ಭಗವಂತನ ಮೇಲೆ ಆರೋಪ ಮಾಡ್ತೀವಿ. ಭಗವಂತ ಎಲ್ಲರ ಅವನು ಹಿತೈಷಿನೇ ಇದ್ದಾನೆ. ಅವನು ಯಾರಿಗೂ ಕೆಟ್ಟದ್ದನ್ನ ಮಾಡೋದಿಲ್ಲ, ಬಯಸೋದಿಲ್ಲ. ಅದೇ ರೀತಿಯ ಸರ್ವೇ ಜನ ಸುಖಿನ ಬಂತು, ಭಗವದ್ ಭಕ್ತರು ಕೂಡ ಅದನ್ನೇ ಬಯಸೋದು. ಅದಕ್ಕೆ ನಾವೇನ್ ಮಾಡ್ತೀವಿ? ನಾವು ತಪ್ಪು ಮಾಡ್ತೀವಿ, ಅದನ್ನ ಭಗವಂತನ ಮೇಲೆ ಆರೋಪ ಮಾಡ್ತೀವಿ. ಭಗವಂತ ಹಿಂಗ್ಯಾಕೆ ಮಾಡಲ್ಲ? ಅದಕ್ಕೋಸ್ಕರ ನಾವು ವೈಷ್ಣವರಲ್ಲಿ, ಗುರುಗಳಲ್ಲಿ ಮತ್ತು ಭಗವಂತನಲ್ಲಿ ದೋಷವನ್ನು ಕಂಡುಹಿಡಿಯುವಾಗ ನಾವು ಯಾವಾಗಲೂ ಅವರನ್ನ ಪವಿತ್ರ ಭಾವದಿಂದ ನೋಡಬೇಕು ಅನ್ನೋದನ್ನು ನಾವು ಈಶ್ವರಪುರಿ ಮತ್ತು ರಾಮಚಂದ್ರಪುರಿ ಅವರ ಉದಾಹರಣೆಯಿಂದ ತಿಳ್ಕೊಬೇಕು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ